ವಾಕ್ಯ ಓದೋರು ಮಾತ್ರ ಬೈಬಲ್ ತೆಗೆದು ನೋಡ್ರಿ, ವಾಕ್ಯ ಓದಾರ್ದವ್ರೆಲ್ಲರ ಈ ಕಡೆ ಗಮನ ಒಟ್ಟು ಕೇಳಿಸ್ಕೊಡ್ರಿ. ಕೀರ್ತನೆಗಳು 51ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಒಂದು ಮಾತು ಆತನು ಏನ್ ಹೇಳ್ತದೆ ಅಂತಂದ್ರೆ, ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 12ನೇ ವಚನದಲ್ಲಿ ಮತ್ತು 17ನೇ ವಚನದಲ್ಲಿ 3 ಮನಸ್ಸಿನ ಗುರಿತಾಗಿ ಆತನು ತನ್ನನ್ನು ತಾನು ಗುರಿತಾಗಿ ಬರಿತಾ ಇದ್ದಾನ ಮಾತು. ಮೊದಲನೇ ಮನಸ್ಸು ಸಿದ್ಧ ಮನಸ್ಸು ಎಂಬುದಾಗಿ ಹೇಳ್ತಾನ ಮಾತು. 51ನೇ ಕೀರ್ತನೆಗಳಲ್ಲಿ 12ನೇ ವಚನದಲ್ಲಿ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸು ಹುಟ್ಟಿಸಿ ನನಗೆ ಆಧಾರನಾದ ಅಂತ ಹೇಳ್ತಾನ ಮಾತು. ಯಾವ ಮನಸ್ಸು ಹುಟ್ಟಿಸ ಅಂತ ಕೇಳ್ತಾನ ದೇವ್ರನ್ನ? ಸಿದ್ಧ ಮನಸ್ಸು ಹುಟ್ಟಿಸು ನನಗೆ ಅಂತ ಕೇಳ್ತಾನ ಮಾತು. ಆಮೇಲೆ 17ನೇ ವಚನದಲ್ಲಿ ಆತನು ಮತ್ತೊಂದು ಸಾರಿ ರಿಪೀಟ್ ಮಾಡ್ತಾನೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞಂತೆ. ದೇವರು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ಏನ್ ಮಾಡುವುದಿಲ್ಲ, ತಿರಸ್ಕರಿಸುವುದಿಲ್ಲ ಅಂತ ಹೇಳ್ತಾನ ಮಾತು. ನಾವು ತೆಲುಗಿನಲ್ಲಿ ಆದ್ರೆ ಹಿಂಗ ಹೇಳ್ಬೋದು, ವಿರಿಗಿ ನಲಿಗಿನ ಹೃದಯ ಮುನೀಕು ಇಷ್ಟమైన ಯಜ್ಞಂ ಅಂತ ಹೇಳ ಮಾತು. ಎಂತ ಮನಸ್ಸು? ವಿರಿಗಿ ನಲಿಗಿನ ಮನಸ್ಸು, ವಿರಿಗಿ ನಲಿಗಿನ ಹೃದಯ ಅಂತ ಹೇಳ ಮಾತು. ಸಿದ್ಧವಾದ ಮನಸ್ಸು ಅನ್ನುವಂಥದ್ದು ದಾವೀದನು ಕಳ್ಕೊಳ್ಳುವ ಪರಿಸ್ಥಿತಿ ಬಂದತ್ ಮಾತು. ಅದಕ್ಕೋಸ್ಕರವೇ ನನಗೆ ರಕ್ಷಣಾ ಆನಂದ ತಿರುಗಿ ನಾನು ಅನುಭವಿಸ್ಬೇಕು. ಎದಕ್ಕಂದ್ರೆ ಆನಂದ ಅನ್ನುವಂಥದ್ದು ಲೋಕದ ರೀತಿಯಲ್ಲಿ, ಲೋಕದ ಪದ್ಧತಿಯಲ್ಲಿ ಎಷ್ಟೋ ಆನಂದಿಸ್ಬೋದು. ಒಂದು ಒಳ್ಳೆ ಮನೆ ಕಟ್ಟಿದಾಗ, ಹೊಸ ಬೈಕ್ ತೆಗೆದುಕೊಂಡಾಗ, ಇಲ್ಲ ಮದುವೆ ಮಾಡಿಕೊಂಡಾಗ, ಮಕ್ಕಳು ಪಡೆದಾಗ, ಇಲ್ಲ ನಮ್ಗೆ ಉದ್ಯೋಗ ಸಿಕ್ಕಾಗ, ಇಲ್ಲ ನಮ್ಗೆ ಪ್ರಮೋಷನ್ ಸಿಕ್ಕಾಗ ನಾವು ಆನಂದ ಪಡ್ಬೋದು. ಅದು ಅಷ್ಟಕ್ಕೆ ಇರ್ತದ ಆನಂದ. ಆದ್ರೆ ಶಾಶ್ವತವಾದ ಆನಂದ ರಕ್ಷಣೆ ಹೊಂದಿದಾಗ ಒಬ್ಬ ಮನುಷ್ಯನಿಗೆ ಇರ್ತದಂತೆ. ಹಲ್ಲೆಲೂಯಾ. ಶಾಶ್ವತವಾದ ಆನಂದ, ನಿರಂತರವಾದ ಆನಂದ, ಯಾವಾಗ್ಲೂ ಕಳ್ಕೊಳ್ಳಬೇಕಾಗಲಾರ್ದಂಥದ್ದು ಏನಂತಂದ್ರೆ, ಒಬ್ಬ ಮನುಷ್ಯನು ನಾನು ನಿನ್ನ ರಕ್ಷಣೆಯಲ್ಲಿ ಆನಂದ ಪಡಬೇಕಂದ್ರೆ ನನಗೆ ಎಂತ ಮನಸ್ಸು ಕೊಡಂತಾನ? ಸಿದ್ಧ ಮನಸ್ಸು ಕೊಡಂತಾನ ಮಾತು. ಎಂತ ಮನಸ್ಸು? ಸಿದ್ಧ ಮನಸ್ಸು ನಮಗಿರಬೇಕು ಮಾತು. ಸಿದ್ಧ ಮನಸ್ಸು ನಮಗೆ ಯಾವಾಗ ಇರ್ತತೋ ಆಮೇಲೆ ಹೇಳ್ತಾನೆ ಭಕ್ತನು, ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟವಾದ ಯಜ್ಞ. ದೇವರು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನೇನ್ ಮಾಡುದಿಲ್ಲ, ಅಸಲಿ ತಿರಸ್ಕಾರ ಮಾಡುವುದಿಲ್ಲ ಅಂತ ಹೇಳ್ತಾನೆ ಮಾತು. ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟವಾದ ಯಜ್ಞ ಅಂದ್ರೆ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸು ಆತನು ತಿರಸ್ಕಾರ ಮಾಡುದಿಲ್ಲ ಅಂತ ಹೇಳ್ತಾನೆ ಮಾತು. ಅಂದ್ರೆ ಇಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ನಾವು ಕೃತಜ್ಞತೆ ಉಳ್ಳವರಾಗಿ ದೇವರಿಗೆ ವಿಧೇಯರಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ತಲೆ ಬಾಗುವಾಗಲೇ ನಾವು ಒಂದು ವೇಳೆ ಮುರಿದ ಮನಸ್ಸುಳ್ಳವರಾಗಿ ಮನಸ್ಸಿನಲ್ಲಿ ನೋವಿಟ್ಕೊಂಡು ಬಂದಿರೋದಾದ್ರೆ ನಮ್ಮ ಪ್ರಾರ್ಥನೆ ಆತನು ತಿರಸ್ಕಾರ ಮಾಡುದಿಲ್ಲ, ಅದನ್ನು ಕೇಳ್ತಾನೆ ಅಂತ ಹೇಳಿ ಮಾತು. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಸಿದ್ಧವಾದ ಮನಸ್ಸು ನನಗೆ ಏನ್ ಮಾಡುತ್ತೆ ಅಂತಂದ್ರೆ, ನನಗೆ ಸಹಾಯ ಮಾಡು, ನಾನು ರಕ್ಷಣೆ ಆನಂದದಲ್ಲಿ ಮತ್ತೆ ಆನಂದಿಸಬೇಕು ಎಂಬುದಾಗಿ ಹೇಳ್ತಾನೆ ಮಾತು. ನೋಡ್ರಿ, ಮತ್ತನೇ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ ಮಾತು. ನೋಡು, ನಾನು ಶಿಲುಬೆ ಓಡ್ಬೇಕಾಗಿದೆ, ಆದ್ರೆ ನನಗೆ ಮನಸ್ಸು ಸಿದ್ಧವಾಗಿದೆ, ಶರೀರ ನನಗೆ ಸಹಕರಿಸಲಿಕ್ಕೆ ಮಾತು. ಏನ್ ಸಿದ್ಧವಾಗತ್ತಂತ ಆತನು? ಮನಸ್ಸು ಸಿದ್ಧವಾಗತ್ತಂತೆ, ಶರೀರ ಅದಕ್ಕ ಹೊಂದಿಕೆ ಆಗೋದಂತ ಮಾತು. ಒಂದ್ಸರಿ ಓದ್ರಿ, ಮತ್ತನೇ ಸುವಾರ್ತೆ 26ನೇ ಅಧ್ಯಾಯ 40-41ನೇ ವಚನ ಓದ್ರಿ ಒಂದ್ಸಾರಿ. ಆ ಶಿಷ್ಯರ ಬಳಿಗೆ ಬಂದು ಅವನು ನಿದ್ದೆ ಮಾಡುವುದನ್ನು ಕಂಡು ಈಗೋ ಒಂದು ಗಳಿಗೆಯಾದ್ರೂ ನನ್ನ ಸಂಗಡ ಎಚ್ಚರವಾಗಿದ್ದು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಏನ್ ಮಾಡ್ರಂತದನ ಪ್ರಾರ್ಥಿಸ್ರಿ. ಮನಸ್ಸು ಏನಾಗತ್ತಂತೆ? ಯೇಸು ಸ್ವಾಮಿಗೆ ಮನಸ್ಸು ಸಿದ್ಧವಾಗೈತಿ, ಆದ್ರೆ ದೇಹಕ್ಕೆ ಏನ್ ಸಾಲದಂತೇನ? ಸಿದ್ಧವಾಗಿರೋದೇನು? ಮನಸ್ಸು ಸಿದ್ಧವಾಗೈತಂತೆ, ಆದ್ರೆ ಸಿದ್ಧವಾಗ್ಲಾರ್ದೇನು? ದೇಹ ಸಿದ್ಧವಾಗಿಲ್ಲ ಮಾತು. ದೇಹ ಸಹಕರಿಸ್ತಾ ಇಲ್ಲ ಶರೀರ. ಅಂದ್ರೆ ಅದನ್ನ ಆತನು ಹೂವೆ ಮಾಡಿಕೊಳ್ತಾರೆ ಮಾತು. ಶರೀರಗೆ ಹೆಂಗ ನನ್ನನ್ನು ತೆಗೆದುಕೊಂಡು ಹೋಗ್ತಾರೆ, ತೆಗೆದುಕೊಂಡು ಹೋಗ್ತಾನೆ ಮೊದಲೇ ಏನ್ ಮಾಡ್ತಾ ಇದಾರೆ? ಹೊಡಿತಾ ಇದಾರೆ. 39 ಏಟ್ಗಳು ನಾನು ತಿನ್ಬೇಕು, ಎಲ್ಲರ ಮಧ್ಯದಲ್ಲಿ ನಾನು ಅವಮಾನ ಪಡಬೇಕು, ಆದ್ರೆ ನನ್ನ ಶರೀರ ಸಹಕರಿಸಲ್ಲ. ಅದಕ್ಕ ನನ್ನ ಮನಸ್ಸು ಸಿದ್ಧವಾಗೈತಂತ ನನ್ನ ಮಾತು. ಎಲ್ಲರ ಗಮನವಿಟ್ಟು ಕೇಳಿಸ್ಕೊಳ್ರಿ. ಎಲ್ಲರೂ ಶರೀರ ತಾಮರ್ತೀವಿ, ಆದ್ರೆ ಮನಸ್ಸನ್ನ ದೂರ ಬಿಟ್ಟು ಬಂದಿರ್ತೀವಿ ನಾವು ಸಭೆಗೆ. ಆದ್ರೆ ಯೇಸು ಹೇಳುವಂತ ಮಾತಂದ್ರೆ ಮನಸ್ಸೇ ಸಿದ್ಧವಾಗೈತಿ, ಶರೀರ ಸಿದ್ಧವಾಗಿಲ್ಲ ಅಂತ ನನ್ನ ಮಾತು. ಬಹಳ ಜನರು ನಾವ್ ಹೇಳುವಂತದ್ದನ್ನು ಕೇಳಿದಲ್ಲ, ನನಗೆ ಮನಸ್ಸಿಲ್ಲ, ಏನಂದ್ರೆ ಇವ್ರ ಮುಖ ನೋಡಿ ನಾನು ಬಂದಿನ ಅಂತ ಹೇಳ್ತಾರ ಮಾತು. ಅಲ್ಲೆಲ್ಲಿ ಹೇಳ್ರಿ ಸಾರಿ, ನನಗೆ ಏನಿಲ್ಲ ಅಸಲಿ, ನನಗೆ ಮನಸ್ಸಿಲ್ಲ, ಆದ್ರೆ ಇವ್ರ ಮುಖ ನೋಡಿ ಬಂದಿನ ಅಂತ. ಅರ್ಥ ಏನು? ಮನಸ್ಸು ಬೇರೆ ಕಡೆ ಐತಿ, ಶರೀರ ಇಲ್ಲೇ ಐತಿ ಮಾತು.
ಎದಕ್ಕಂದ್ರೆ ಮನಸ್ಸಿನ ಗುರಿತಾಗಿ ಮಾತಾಡ್ಬೇಕಂದ್ರೆ ಅಸಲಿ ಅದನ್ನ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಮಾತು. ನಿನ್ನ ಮನಸ್ಸು ಯಾವ್ದಕ್ಕ ಸಿದ್ಧ ಮಾಡಿಕೊಂಡಿಗಿ? ಎದಕ್ಕಂದ್ರೆ ಮನುಷ್ಯನಲ್ಲಿ ದೇವರ ಮನಸ್ಸು ಒಂದು, ಮನುಷ್ಯನ ಮನಸ್ಸು ಎರಡು ರೀತಿಯಾಗಿ ಬರೆದ ಮಾತು ಪೌಲ. ಒಂದನೇದು ಯಾರ ಮನಸ್ಸು? ದೇವರ ಮನಸ್ಸು. ಇನ್ನೊಂದು ಮನುಷ್ಯರ ಮನಸ್ಸು. ದೇವರ ಮನಸ್ಸು ಹೆಂಗೈತಿರ್ತ ನಾವು ನೋಡೋಣ. 1 ಪೇತ್ರ 5ನೇ ಅಧ್ಯಾಯ 2ನೇ ವಚನ ಓದಿ ಸಾರಿ. ದೇವರ ಮನಸ್ಸು ಪ್ರೀತಿಸುವಂತದ್ದು, ದೇವರ ಮನಸ್ಸು ಕ್ಷಮಿಸುವಂತದ್ದು, ದೇವರ ಮನಸ್ಸು ಸಹಿಸಿಕೊಳ್ಳುವಂತದ್ದಂತೆ. ದೇವರ ಮನಸ್ಸು ನಮಗಿರುವುದಾದ್ರೆ ಕೃತಜ್ಞತೆ ನಾವು ಇರುವವರಾಗಿರ್ತೇವೆ. ದೇವರ ಮನಸ್ಸು ನಮಗಿರುವುದಾದ್ರೆ ನಾವು ನಮ್ಮ ತಪ್ಪುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಒಪ್ಪಿಕೊಳ್ತೇವೆ, ನಾವು ಮುಚ್ಚಿಡಕಲ ಮಾತು. ದೇವರ ಮನಸ್ಸು ನಮಗಿರುವುದಾದ್ರೆ ನಾವು ತಗ್ಗಿಸಿಕೊಳ್ತೇವಂತೆ. ದೇವರ ಮನಸ್ಸು ನಮಗಿದ್ರೆ ನಾವು ವಿರಿಗಿ ನಲಿಗಿನ ಹೃದಯಮು నాకు ఇష్టమైన యజ్ఞంతేన ಅಂತರನ್ನ ಕದಲಿಸ್ರೆ, ಅಂತರ ಹತ್ರ ಮಾತಾಡಿದ್ರೆ ಅವರು ಕಣ್ಣೀರಿನಿಂದ ಅವ್ರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓದಕ್ ಒಂದ್ಸಾರಿ 1ನೇ ಪೇತ್ರ 5:2 ಓದು. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಸೆಯಿಂದಲ್ಲ, ಏನ್ ಮನಸ್ಸಿನಿಂದ? ಸಿದ್ಧ ಮನಸ್ಸಿನಿಂದಲೂ ಏನ್ ಮಾಡ್ರಿ? ಸಿದ್ಧ ಮನಸ್ಸಿರ್ಬೇಕು. ದೇವರ ಸೇವೆ ನಾವು ಮಾಡ್ತಾ ಇದೀವಿ, ದೇವರ ಸನ್ನಿಧಾನಕ್ಕೆ ನಾವು ಬರ್ತಾ ಇದೀವಿ, ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ನಾವು ಹಾಡ್ತಾ ಇದೀವಿ, ಆರಾಧನೆ ಮಾಡ್ತಾ ಇದೀವಿ ಅಂತಂದ್ರೆ ಏನ್ ಮನಸ್ಸಿರ್ಬೇಕು? ನನ್ಗೆ ಸಿದ್ಧ ಮನಸ್ಸಿರ್ಬೇಕು ಮಾತು. ನಿನ್ ಮನಸ್ಸು ಒಂದ್ ಕಡೆ, ಶರೀರ ಒಂದ್ ಕಡೆ ಇರುವಾಗ ನೀನ್ ದೇವರ ಸ್ವಾರ್ಥ ಸಾರ್ಲಿಕ್ಕೆ ಸಾಧ್ಯವಿಲ್ಲ. ಎದಕ್ಕಂದ್ರೆ ಮನುಷ್ಯನ ಅಟೆಂಡ್ ಆಗ್ಯಾನ, ಮನಸ್ಸು ಅಟೆಂಡ್ ಆಗಿಲ್ಲಂತೆ. ಅಲ್ಲೆಲ್ಲೂಯಾ. ಎಲ್ಲ ನಾವು ಯಾವಾಗ್ಲೂ ಹಂಗೆಲ್ಲ ಹೇಳೋದು. ಎದಕ್ಕೆ ಎತ್ತಾಗ ನೋಡ್ತಾ ಇದೀವಿ ಅಂತಂದ್ರ ಏನಿಲ್ಲ, ಏನೋ ನನಗೆ ಆಲೋಚನೆ ಬಂತು ಅಂತವಲ್ಲ, ಅದೇ ಮನಸ್ಸು. ಅಲ್ಲೆಲ್ಲೂಯಾ. ಏನೋ ನನಗೆ ಆಲೋಚನೆ ಬಂತ. ನಮ್ ಕಡೆ ನೋಡ್ದಂಗಿರ್ತಾರೆ ಕೆಲವು ಸಾರಿ. ಇವಾಗ ಗಾಡಿ ಓಡಿಸಿರ್ತಾರಲ್ಲ ಕೆಲವು ಸಾರಿ, ಏನೋ ಸಡನ್ ಆಗಿ ಆಲೋಚನೆ ಬರ್ತತ್ ಮಾತು. ಮನ್ಯಾಗ ಮಕ್ಕಳನ್ನ ಬಡದು ಬಂದಿರೋದು, ಇಲ್ಲ ಹೆಂಡತಿ ಹತ್ರ ಗುದ್ದಾಡಿ ಬಂದಿರೋದು, ಇಲ್ಲ ಯಾರನೋ ಬೈದು ಬಂದಿರೋದು, ಇಲ್ಲ ಏನೋ ಮಾಡಿ ಪ್ರಾಬ್ಲಮ್ ಮಾಡಿ ಬರುವಾಗ ಗಾಡಿ ಓಡಿಸುವಂತ ಎದುರಿಗೆ ಬರುವಂತವ್ರು ಚೆನ್ನಾಗಿ ಓಡಿಸ್ತಾ ಇರುವಂತ ವ್ಯಕ್ತಿ ಆದ್ರೂ ಪರವಾಗಿಲ್ಲ, ನಾವು ಚೆನ್ನಾಗಿ ಡ್ರೈವಿಂಗ್ ಕಲ್ತ್ಕೊಂಡಿದ್ರು ಕೂಡ ಎದುರಿಗೆ ಬರುವಂತ ವ್ಯಕ್ತಿ ಏನ್ ಟೆನ್ಷನ್ ಲಿಂಚ ಗಾಡಿ ಓಡಿಸ್ತಾ ಇರ್ತಾನ ಗೊತ್ತಿಲ್ಲ ಆಗ್ಲಿ, ಸಡನ್ ಆಗಿ ಆರು ನೋಡಿದಾಗ ಹಿಂಗ್ ಎಚ್ಚರಿಕಾಗಿ ಸೈಡ್ ಇರ್ತಾನ. ನಿನಗೇನ್ ಕೊಂಡ್ಗಿನ್ ಕಾಣಕ್ಲೇನಪ್ಪ ಅಂತಾರ ಮಾತಾಡ್ತೇನೋ. ಮನ್ಸ್ ಎಲ್ಲಿಗೋಗೈತೆ? ಮನೆಗೆ ಹೋಗೈತಿ. ಹೆಂಡತಿನ ಹತ್ರ ಗುದ್ದಾಡಿ ಬಂದಿರ್ಬೋದು, ಮಗನ ಹತ್ರ ಗುದ್ದಾಡಿ ಬಂದಿರ್ಬೋದು, ಸಮಸ್ಯೆ ಮಾಡ್ಕೊಂಡು ಬಂದಿರ್ಬೋದು. ಆದ್ರೆ ಶರೀರ ಮಾತ್ರ ಎಲ್ಲಿ ಓಡ್ತಾ ಇದೆ? ರೋಡಿನ ಮೇಲೆ, NHP ರೋಡ್ ಮೇಲೆ, ಬೈಕ್ ಮೇಲೆ ಶರೀರ ಇತ್ತು ಮಾತು. ಮನಸ್ಸಿಲ್ಲ ಶರೀರದ ಗಾಡಿ ಮೇಲೆ, ಬಾಡಿ ಮಾತ್ರ ಐತಿ, ಮನುಷ್ಯರೇಗನ ಮನಸ್ಸಿಲ್ಲ ಮಾತು. ಅವಾಗ ಏನಾಗೋದು ಗೊತ್ತಾ? ಅನಾಹುತಗಳು ಆಗೋದು, ಆಕ್ಸಿಡೆಂಟ್ಗಳು ಆಗೋದು, ಅಪಾಯಗಳು ಆಗೋದ್ ಮಾತು. ಯಾಕಡೆ ನೋಡಿ ಗಾಡಿ ಓಡಿಸೋದಿಗೆ ಕಣ್ ಬಿಟ್ಟು ನೋಡಿ ಓಡ್ಸಕ್ ಹಾಕಲ್ಲ. ಕಣ್ಣು ಬಿಟ್ಟಿರ್ತಾರ, ಎದ್ದಿರ್ತಾರ, ಎಚ್ಚರಿಕೆ ಇರ್ತಾರ, ಅದ್ರ ಒಳಗಡೆ ಮನಸ್ಸಿರೋದಲ್ಲ ಮಾತು. ಆದ್ರೆ ಬೈಬಲ್ ಇರ್ತದೆ, ನಾವು ಸಿದ್ಧವಾದ ಮನಸ್ಸಿನಿಂದ ಇದ್ರೆ ದೇವರ ರಾಜ್ಯವನ್ನು ಕಟ್ಟುತ್ತುವಂತೆ. ಆಮೇಲೆ ಸಾರಿ 1ನೇ ಪೇತ್ರ 3ನೇ ಅಧ್ಯಾಯ 16ನೇ ವಚನ ಓದೋ ಸಾರಿ. ದೇವರ ಮನಸ್ಸು ಯಾವ ರೀತಿ ಇದೆ ಅಂತ ಎಂಬುದಾಗಿ ನಾನು ನೋಡಿ ನಿಮಗೆ ತೋರಿಸ್ತೀನಿ ಮಾತು. ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರ್ರಿ, ಆಗ ಕ್ರಿಸ್ತನಲ್ಲಿರುವ ಒಳ್ಳೆ ನಿಮ್ಮ ನಡವಳಿಕೆಯನ್ನು ಕುರಿತು ಮಾತನಾಡುವವರು, ಬರೆಯುವುದು, ನಿಮ್ಮನ್ನು ನಿಂದಿಸುವುದಕ್ಕೆ ಏನ್ ಮಾಡ್ತಾರಂತ ಅವರು. ನಿನಗೆ ಒಳ್ಳೆ ಮನಸ್ಸಾಕ್ಷಿ ಇದ್ರೆ ನಿಮ್ ಗುರಿತಾಗಿ ವಿರುದ್ಧವಾಗಿ ಮಾತಾಡೋದಿಲ್ಲ ಮಾತು. ನಿಮ್ಗೆ ಒಳ್ಳೆ ಮನಸ್ಸಾಕ್ಷಿ ಇಲ್ಲದೆ ಹೋದ್ರೆ ಏನಾಗ್ತಂದ್ರೆ ವಿರುದ್ಧವಾಗಿ ಮಾತುಗಳು ಬರ್ತಾ ಮಾತು. ಎಲ್ಲರಿಗೆ ಎಂತ ಮನಸ್ಸಾಕ್ಷಿ ಇರ್ಬೇಕು? ಒಳ್ಳೆ ಮನಸ್ಸಾಕ್ಷಿ ಇರ್ಬೇಕು ಮಾತು. ಇದು ದೇವರ ಮನಸ್ಸಿನ ಕುರಿತಾಗಿ ನಾನು ಮಾತಾಡ್ತಾ ಇದೀನಿ ಮಾತು. 1ನೇ ತಿಮೋತಿ 3ನೇ ಅಧ್ಯಾಯ 9ನೇ ವಚನ ಓದೋಣ ಸಾರಿ. 1ನೇ ತಿಮೋತಿ 3ನೇ ಅಧ್ಯಾಯ 9ನೇ ವಚನ. 1ನೇ ತಿಮೋತಿ 3:9 ಓದಪ್ಪ. ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಎಂತ ಮನಸ್ಸಾಕ್ಷಿಯಿಂದ? ಶುದ್ಧ ಮನಸ್ಸಾಕ್ಷಿಯಿಂದ ಕೈಕೊಳ್ಳುವವರಾಗಿರಬೇಕು. ಇದಲ್ಲದೆ ಪರೀಕ್ಷಿಸಲ್ಪಡಬೇಕು. ಸಾಕು. ಎಂತ ಮನಸ್ಸಿರ್ಬೇಕಂತ ಶುದ್ಧವಾದ ಮನಸ್ಸಿರ್ಬೇಕು ಮಾತು. ಎಲ್ಲ ಹೇಳ್ರಿ, ಶುದ್ಧವಾದ ಮನಸ್ಸನ್ರಿ. ಎಷ್ಟೋ ಮನಸ್ಸುಗಳೆಲ್ಲವ ಮಾತು, ಆದ್ರೆ ಕೆಲವು ಮನಸ್ಸುಗಳು ಕುರಿತಾಗಿ ನಾನು ನಿಮಗೆ ಬೋಧಿಸ್ಲಿಕ್ಕೆ ನಾನ್ ಸಿದ್ಧವಾಗಿನ ಮಾತು.
ಎಲ್ಲರೂ ಗಮನವಿಟ್ಟು ಸ್ವಲ್ಪ ಸಮಯ ದೇವರ ವಾಕ್ಯ ಕೊಡ್ರಿ. ಸಿದ್ಧವಾದ ಮನಸ್ಸು ಇಲ್ಲದೆ ಹೋದ್ರೆ ಮನುಷ್ಯನ ಮನಸ್ಸು ಎದುರ ಮೇಲೆ ಇಟ್ಕೊಳ್ಳೋಣ. ಮನುಷ್ಯನ ಮನಸ್ಸು ಎರಡು ರಕವಾಗಿರ್ತದಂತೆ. ಒಂದು ಮನುಷ್ಯನ ಮನಸ್ಸು ಆತ್ಮದ ಮೇಲೆ ಜೀವದ ಮೇಲೆ ಇರ್ತದಂತೆ. ಇನ್ನೊಂದು ಮನಸ್ಸು ಶರೀರದ ಮೇಲೆ ಲೋಕದ ಮೇಲೆ ಇರ್ತಂತೆ. 8ನೇ ಅಧ್ಯಾಯ ರೋಮವರ್ಗ ಪತ್ರಿಕೆಯಲ್ಲಿ 5, 6, 7 ವಚನ ಹೋದ್ರು ಒಂದ್ಸಾರಿ. ಇದು ಶರೀರದ ಮನಸ್ಸು ಆತ್ಮದ ಮನಸ್ಸು ಎರಡು ಮನಸ್ಸು ಇರುವಾಗ ಮನುಷ್ಯನ ಯಾವ್ದ್ರ ಮೇಲೆ ಮನಸ್ಸಿಟ್ಟಾಗ ಏನೆಲ್ಲ ಆತನಿಗೆ ಲಾಭ ಸಿಗ್ತದೆ ಅಂತೇಳಿ ಪೌಲ ಬರೆದಿಟ್ಟನ ಮಾತು. ಶರೀರ ಭಾವವನ್ನು ಎಲ್ಲರ ಗಮನ ಇಟ್ಟು ಕೇಳಿಸ್ಕೊಡ್ರಿ. ಇವಾಗ ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ. ಪವಿತ್ರಾತ್ಮವನ್ನು ಅನುಸರಿಸುವವರು ಪವಿತ್ರಾತ್ಮನ ಮೇಲೆ ಸಂಬಂಧಪಟ್ಟವುಗಳ ಮೇಲೆ ಏನಿಡ್ತಾರೆ, ಅವರು ಮನಸ್ಸಿಡ್ತಾರೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವವರು ಶರೀರ ಭಾವದ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಹಲ್ಲೆಲೂಯಾ ಸರ್. ಎಲ್ಲರೂ ಎರಡು ಮನಸ್ಸಿನ ಮಾತು. ಒಂದನೇದು ನಮ್ಮ ಮನಸ್ಸು ಶರೀರದ ಮೇಲೆ ಹೋಗ್ತತೆ. ಎರಡನೇ ಮನಸ್ಸು ಎದ್ರ ಮೇಲೆ ಹೋಗ್ತದೆ ಅಂತ ಆತ್ಮದ ಮೇಲೆ ಜೀವದ ಮೇಲೆ. ಎಲ್ಲ ಹೇಳ್ರಿ, ಒಂದು ಮನಸ್ಸು ಎದ್ರ ಮೇಲೆ ಹೋಗೈತೆ, ಶರೀರದ ಮೇಲೆ. ಇನ್ನೊಂದು ಮನಸ್ಸು ಎದ್ರ ಮೇಲೆ ಐತಪ್ಪ, ಓದೋದನ್ನ ಓದು, ಆ ವಚನ ಓದು, ಎಲ್ಲರ ಗಮನ ಕೇಳಿಸ್ಕೊಳ್ರಿ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವರ ಮೇಲೆ ಮನಸ್ಸಿಡ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವರ ಮೇಲೆ ಏನಿಡ್ತಾರೆ, ಮನಸ್ಸಿಡ್ತಾರೆ. ನೋಡ್ರಿ, ಶರೀರ ಮತ್ತಿನ್ನೊಂದು ಯಾವುದು, ಪವಿತ್ರಾತ್ಮ ಮನಸ್ಸು. ನಿನಗೆ ಏನ್ ಮನಸ್ಸು ಐತೆ ಅಂತ ಇಲ್ಲಿ ಕ್ವಶನ್ ಮಾಡಿ ಕಲ್ತದ ಮಾತು. ಶರೀರದ ಮೇಲೆ ಮನಸ್ಸಿಡುವವರು ಅವರು ಮರಣಕ್ಕೆ ಸಂಬಂಧಪಟ್ಟವರು, ಆದ್ರೆ ಪವಿತ್ರಾತ್ಮನ ಮೇಲೆ ಮನಸ್ಸಿಡುವವರು ಜೀವಕ್ಕೆ. ಇವಾಗ ಓದಾದ್ರೆ ಮುಂದಕ್ಕೆ ಹೋದ ವಚನ, ಶರೀರ ಭಾವದ ಮೇಲೆ ಮನಸ್ಸಿಡುವುದೇನು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕಂದ್ರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು, ಇದು ಇಂಪಾರ್ಟೆಂಟ್ ಮಾತು. ಎರಡು ಮನಸ್ಸು ನಮಗೆ ಐತಂದ್ರೆ, ದೇವರ ಆತ್ಮನ ಮೇಲೆ ಪವಿತ್ರಾತ್ಮನ ಮೇಲೆ ಮನಸ್ಸೈತಂದ್ರೆ ನಾವು ವಿಧಿಯರಾಗಿರ್ತೀವಿ. ದೇವರ ಮೇಲೆ ಪವಿತ್ರಾತ್ಮನ ಮೇಲೆ ಮನಸ್ಸೈತಂದ್ರೆ ನಾವು ಕೃತಜ್ಞತೆ ಉಳ್ಳವರಾಗಿರ್ತೀವಿ. ದೇವರ ಮೇಲೆ ಪವಿತ್ರಾತ್ಮನ ಮೇಲೆ ಮನಸ್ಸೈತಂದ್ರೆ ನಾವು ಕ್ಷಮಿಸ್ತೀವಿ. ದೇವರ ಮೇಲೆ ಪವಿತ್ರಾತ್ಮನ ಮನಸ್ಸೈತಂದ್ರೆ ನಾವು ದೇವರ ಹಾಗೆ ಗುಣಗಳು ಹೊಂದಿಕೊಳ್ತು ಮಾತು. ಇಲ್ದೆ ಹೋದ್ರೆ ಆ ಮನಸ್ಸು ಏನಾಗಿರ್ತದ ಅಂತ ಕೇಳ್ತಾನ. ಇವಾಗ ಓದೋದ್ರನ್ನ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಏನತ್ವವುದು, ಶತ್ರು ಅತ್ವವು ತೋರಿಸುತ್ತ. ಒಂದನೇದು. ಎರಡನೇದು, ಅಂತ ಮನಸ್ಸು ದೇವರ ನಿಯಮಕ್ಕೆ ಏನ್ ಪಡುವುದಿಲ್ಲ, ಒಳಪಡುವುದಿಲ್ಲ, ಒಳಪಡುವುದಕ್ಕಾಗುವುದು ಇಲ್ಲ. ಶರೀರ ಭಾವ ದೀನರು ಸಾಕು. ಎರಡು ಮನಸ್ಸುಳ್ಳವರು, ಒಂದನೇದು ಪವಿತ್ರಾತ್ಮನ ಮೇಲೆ ಮನಸ್ಸಿಡುವವರ ಬಗ್ಗೆ ಬರ್ದನ, ಇನ್ನು ಒಂದು ಯಾರ ಮೇಲೆ ಮನಸ್ಸಿಡುವವರು, ಶರೀರ ಭಾವದ ಮೇಲೆ ಮನಸ್ಸಿಡುವವರ ಬಗ್ಗೆ ಬರ್ದನ ಮಾತು. ಎಲ್ಲರ ಗಮನವಿಟ್ಟು ಕೇಳಿಸ್ಕೊಳ್ರಿ. ಪೌಲನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾನಂತಂದ್ರೆ, ಶರೀರದ ಮೇಲೆ ಮನಸ್ಸಿಡುವವರಿಗೆ ಏನಿರ್ತದಂದ್ರೆ 3ನೇ ಅಧ್ಯಾಯ 19ನೇ ವಚನ ಪೌಲ ಏನ್ ಹೇಳ್ತಾನೆ. 3ನೇ ಅಧ್ಯಾಯ 19ನೇ ವಚನ ಪೌಲ ಏನ್ ಹೇಳ್ತಾನೆ, ಫಿಲಿಪ್ಪ ಬರೆದ ಪತ್ರಿಕೆಯಲ್ಲಿ 3:19 ಓದಿವಾಗ, ನಾಶನವೇ ಅವರ ಅಂತ್ಯವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳೇ ಅವರ ಗೌರವವು, ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರೇ ಹೊರತಾಗಿ. ಸಾಕು. ಇಲ್ಲಿ ಗಮನ ಇಟ್ಟು ಕಳ್ಸ್ಕೊಳ್ರಿ. ಶರೀರದ ಮೇಲೆ ಮನಸ್ಸಿಡುವವರೇನು, ಆತ್ಮದ ಮೇಲೆ ಮನಸ್ಸಿಡುವವರೇನು ಅಂತ ಎರಡೂ ಬಗ್ಗೆನ ಆತನು ಇಲ್ಲಿ ವಿವರಿಸಿದ ಮಾತು. ಎಲ್ಲ ಗಮನ ಇಟ್ಟು ಕಳ್ಸ್ಕೊಳ್ಸ್ರಿ. ಮೊದಲನೇದು, ಶರೀರದ ಮೇಲೆ ಮನಸ್ಸಿಡುವವರು ಹೇಳ್ತಾರೆ ನಾಶನವೇ ಅವರ ಅಂತ್ಯ ವ್ಯವಸ್ಥೆ, ಹೊಟ್ಟೆಯೇ ಅವರ ದೇವರು,
ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವವು ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಇಡ್ತಾರೆ, ಅವರು ಮನಸ್ಸಿಡ್ತಾರೆ ಮಾತು. ಅವ್ರಿಗೆ ದೇವ್ರು ಯಾರು? ಎಲ್ಲರೂ ಹೇಳ್ಬೇಕು ಇವಾಗ. ನಾವು ಯೇಸು ಸ್ವಾಮಿ ಅಂತ ಕೇಳ್ತೀವಿ ಮಾತು. ಹಲ್ಲೆಲೂಯಾ. ದೇವ್ರು ಯಾರು? ನಮ್ ದೇವ್ರ ಹೆಸರು ಹೇಳ್ರಿ ಹೊಲತ್ತಾಗಿ. ಅಮ್ಮ ದೇವ್ರ ಹೆಸರೇನು? ಎಲ್ಲರೂ ಹೇಳ್ರಿ. ನಮ್ ದೇವ್ರ ಹೆಸರೇನು? ಯೇಸು ಸ್ವಾಮಿ. ಆದ್ರೆ ಎಲ್ಲರ ಗಮನ ಇಟ್ಟು ಕಳ್ಸ್ಕೊಡ್ರಿ. ಪ್ರಪಂಚದ ಮೇಲೆ, ಶರೀರದ ಮೇಲೆ ಮನಸ್ಸಿರುವವರಿಗೆ ದೇವ್ರು ಯಾರಾಗಿರ್ತಾರಂತೆ? ಇವಾಗ ಓದು. ನಾಶನವೇ ಅವರ ಅಂತ್ಯಾವಸ್ಥೆ, ಒಟ್ಟೆಯೇ ಅವರ ದೇವರು. ಸಾಕು. ನಾಶನವೇ ಅವರ ಅಂತ್ಯ ಅಂದ್ರೆ ಅರ್ಥ ಏನು? ಶರೀರದ ಮೇಲೆ ಮನಸ್ಸಿಡುತ್ತಾ, ಪ್ರಪಂಚದ ಮೇಲೆ ಮನಸ್ಸಿಡುತ್ತಾ ನಾವಿರುವುದಾದ್ರೆ ಅವರ ಅಂತ್ಯ ಬರೆದಿದ್ದಾನೆ. ಅವ್ರಿಗೆ ಯಾರು ದೇವರಾಗಿರ್ತಾರಂತ ಬರ್ದೇನೆ. ಮತ್ತೆ ಕೆಳಗಡೆ ಏನಂತ ಹೇಳ್ತಾನ? ಅವರ ಗೌರವವು ಘನತೆಗಳು ಎದುರಂತ ಹೇಳ್ತಾನ. ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವವು, ಅವರ ಪ್ರಪಂಚ ಕಾರ್ಯಗಳ ಮೇಲೆ ಏನಿರ್ತಾರಂತ ಮನಸ್ಸಿಡ್ತಾರಂತ ಮಾತು. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ರಿ. ನೋಡ್ರಿ, ಇಲ್ಲಿ ನಾವು 1-2.5 ತಾಸು, ಇಲ್ಲಿ 2-3 ತಾಸು, ಒಂದು ವೇಳೆ 10 ಗಂಟೆ ನಾವು ಆರಂಭ ಮಾಡಿದ್ರೆ 11, 12, 1-1:30 ಎಷ್ಟು ತಿಪ್ಪಲಿದ್ರು ಮುಗಿಸ್ಬಿಡ್ತು ಮಾತು. ಅಂದ್ರೆ 2.5 ತಾಸು 3 ತಾಸು ಮುಗಿದ ಸಭೆ. ಇಲ್ಲಿ ನಾವು ವಾಕ್ಯ ಕೇಳ್ತೀವಿ ಮಾತು. ವಾಕ್ಯ ಕೇಳಿ ವಾಕ್ಯ ಪ್ರಕಾರ ನಡ್ಕೊಳ್ಬೇಕಂತೇಳಿ ನಾವ್ ಎಷ್ಟೋ ಪ್ರಯತ್ನ ಮಾಡ್ತೀವಿ, ಎಷ್ಟೋ ಪ್ರಯಾಸ ಪಡ್ತೀವಿ ಮಾತು. ಎಲ್ಲರ ಗಮನ ಇಟ್ಟು ಕಳ್ಸ್ಕೊಳ್ರಿ. ಶರೀರದ ಮೇಲೆ ಮನಸ್ಸಿರುವವರು ದೇವರಿಗೂ ದೇವರ ಮಾತಿಗೂ ಎಷ್ಟು ಮಾತ್ರಕ್ಕೂ ಅದು ಒಳಗಾಕ್ಲಂತೆ ಮನಸ್ಸು. ಪವಿತ್ರ ಆತ್ಮನ ಮೇಲೆ ಮನಸ್ಸಿರುವವರಿಗೆ ಸ್ವಲ್ಪ ಕದಲಿಸಿದ್ರೆ ಸಾಕಂತೆ, ಅವರು ಟೋಟಲ್ ಆಗಿ ತಮ್ಮ ಜೀವಿತ ನಡವಳಿಕೆ ಬದಲಾವಣೆ ಮಾಡ್ಕೊಳ್ತಾರೆ ಮಾತು. ಶರೀರದ ಮೇಲೆ ಮನಸ್ಸಿರುವವರು, ಪ್ರಪಂಚದ ಮೇಲೆ ಮನಸ್ಸಿರುವವರು ಅವರು ಬದಲಾಗಲ್ಲ ಮಾತು. ಆ ಮನಸ್ಸು ದೇವರಿಗೆ ವಿಧೇಯರಾಗದ ಮಾತು. ಅದು ಶತ್ರುತ್ರವಾಗಿ ನಿಂತ್ಕೊಳ್ತ. ಅದಕ್ಕೋಸ್ಕರ ಅವರ ಅಂತ್ಯ ವ್ಯವಸ್ಥೆನ ಅಂದ್ರೆ ಅವ್ರ ಕೊನೆಗೆ ಹೆಂಗಿರ್ತಾರೆ ಅಂತಂದ್ರೆ ನಾಶನವೇ ಅವರ ಅವಸ್ಥೆ. ಅವರ ಹೊಟ್ಟೆಗೆ ಅವರಿಗೆ ದೇವರು, ಅವರಿಗೆ ಗೌರವ ಘನತೆ ಪ್ರಪಂಚದ ಕಾರ್ಯಗಳ ಮೇಲೆ. ಎಲ್ಲರ ಗಮನ ಇಟ್ಟು ಕಳ್ಸ್ಕೊಡ್ರಿ. ಕೆಲವರು ರಹಸ್ಯವಾಗಿ ಮಾಡ್ತಾ ಇರ್ಬೋದು, ಕೆಲವು ಘಟನೆಗಳು ರಹಸ್ಯವಾಗಿ ಗೊತ್ತಿಲ್ಲದೆ, ಹೆಂಡತಿಗೆ ಗೊತ್ತಿಲ್ಲದೆ, ಮಗ್ಗ ಗೊತ್ತಿಲ್ಲದೆ, ಮಗಳಿಗೆ ಗೊತ್ತಿಲ್ಲದೆ, ಗಂಡನಿಗೆ ಗೊತ್ತಿಲ್ಲದೆ, ಯಾರಿಗೂ ಗೊತ್ತಿಲ್ಲದೆ, ದೈವ ಜನರಿಗೆ ಗೊತ್ತಿಲ್ಲದೆ ರಹಸ್ಯವಾಗಿ ಮಾಡ್ಬೋದು. ಆದ್ರೆ ಕೆಲವರು ಬಹಿರಂಗವಾಗಿ ಮಾಡ್ತಾರ ಮಾತು. ಬಹಿರಂಗವಾಗಿ ಮಾಡಿದೊಳಗೆ ಅವ್ರಿಗೆ ಏನಿಲ್ಲ ಅಂತ ಹೇಳಿದ್ರ ನಾಚಿಕೆನೇ ಇಲ್ಲ ಅಂತ ಹೇಳ್ತಾರ ಮಾತು. ಅಲ್ಲೆಲ್ಲೂ ಹೇಳಿ ಒಂದ್ಸಾರಿ. ಕೆಲವರು ರಹಸ್ಯವಾಗಿ ಮಾಡ್ತಾರೆ, ಕೆಲವರು ಬಹಿರಂಗವಾಗಿ ಮಾಡ್ತಾರೆ. ಬಹಿರಂಗವಾಗಿ ಮಾಡಿ ಅದೇ ಗೌರವ ಅನ್ಕಂತಾರ ಅಂತ ಹೇಳ್ತಾರ ಮಾತು. ಅಂತ ಮನಸ್ಸು ಯಾರಿಗೆ ಒಳಪಡುವುದಿಲ್ಲ? ದೇವರಿಗೆ ಒಳಪಡುವುದಿಲ್ಲ. ಹೇಳಿದ್ರೆ ಕೇಳದೇ ಇಲ್ಲ ಮಾತು. ಅವರ ಅವಸ್ಥೆ ಹೇಳ್ತಾನ ಮಾತು. ಅವರ ಕೊನೆ ಸ್ಥಿತಿ ಹೇಳ್ತಾನ ನಾಶನವೇ ಅವರ ಅಂತ್ಯ ಅವಸ್ಥೆ. ಆರಂಭ ಬಹಳ ಪ್ರಾಮುಖ್ಯ ಅಲ್ಲ, ಅಂತ್ಯ ಬಹಳ ಪ್ರಾಮುಖ್ಯ ಕ್ರೈಸ್ತರಿಗೆ. ಅಲ್ಲೆಲ್ಲೂ ಹೇಳು ಸಾರಿ. ನೀನು ಹೆಂಗ ದೇವ್ರ ನಂಬಿಕೆ ಅಂತಲ್ಲ ಪ್ರಾಮುಖ್ಯ, ಹೆಂಗ ಮುಗಿಸಿಗಿ ಈ ಲೋಕದ ಯಾತ್ರೆ ಅನ್ನೋಂಥದ್ದು ಪ್ರಾಮುಖ್ಯ. ಎಲ್ಲವರಿಗೆ ಕಾಪಾಡಿಕೊಂಡಿಗೆ ನಿನ್ನ ರಕ್ಷಣೆ, ಎಲ್ಲವರಿಗೆ ಕಾಪಾಡಿಕೊಂಡಿಗೆ ನಿನ್ನ ಮನಸ್ಸಾಕ್ಷಿನ, ಎಲ್ಲವರಿಗೆ ಕಾಪಾಡಿಕೊಂಡಿಗೆ ನಿನ್ನ ನಡತೆ ಅನ್ನೋದು ಬಹಳ ಪ್ರಾಮುಖ್ಯ. ನೀನು ಆರಂಭ ಇಂಪಾರ್ಟೆಂಟ್ ಅನ್ಕೊಂಡ್ಬಿಟ್ಟಿಗೆ ಅನ್ನೋದು ಬೇಡ. ನೀನು ಹೆಂಗ ನಂಬಿಕೆ ಇಂಪಾರ್ಟೆಂಟ್ ಅಲ್ಲ, ಹೆಂಗ ಜೀವನ ಮುಗಿಸಿಗೆ ಅನ್ನೋದು ಇಂಪಾರ್ಟೆಂಟ್. ಅಲ್ಲೆಲ್ಲೂ ಹೇಳೋ ಸಾರಿ. ಪ್ರಪಂಚದ ಕಾರ್ಯಗಳ ಮೇಲೆ, ಮನಸ್ಸುಗಳ ಮೇಲೆ, ಪ್ರಪಂಚದ ಇದು ಗೌರವಗಳ ಮೇಲೆ ಮನಸ್ಸಿರುವವರು ಬಹಿರಂಗವಾಗಿ ಕೂಡಾಗಿ ಅವರು ದೇವ ವಿರುದ್ಧವಾಗಿ ಅವ್ರು ಮಾಡಿ ಅದು ಗೌರವ ಅನ್ಕಂತಾರ ಮಾತು. ನೋಡ್ರಿ, ಸಭೆಗೆ ಬರುವಾಗ ನಾವು ಬೈಬಲ್ ತಗೊಂಡ್ ಬರ್ಬೇಕಂತ ಹೇಳ್ತು ಮಾತು. ದೇವರ ಸಭೆಗೆ ಬರುವಾಗ ಬೈಬಲ್ ತಗೊಂಡು ಬರ್ಬೇಕು ಅಂತ ಹೇಳ್ತು ಮಾತಾದ್ರೆ ಅದು ನಮಗೆ ಒಂದು ವೇಳೆ ನಾಚಿಕೆ ಆಗೋದಿರೋದು ಕೆಲವರಿಗೆ, ಯವನಸ್ಥರಿಗೆ. ಆದ್ರೆ ಪ್ರಪಂಚ ಬೀರ್ ಬಾಟ್ಲಿ ಹಿಡ್ಕೊಂಡು ತೋರ್ಸತ್ತ ನಾನು ಕುಡಿತೇನೆ ಅಂತ ಹೇಳ್ತ. ಪ್ರಪಂಚ ಬೆಂಕಿ ಪಟ್ನನ ಸಿಗರೆಟ್ ಪ್ಯಾಕ್ನ ಜೋಬೆಲಿಟಿ ಅಂತ ಹೇಳ್ತ. ಹೊರಗಡೆ ಸ್ಟೈಲ್ ಆಗಿ ತಿಳಿದು ತೋರ್ಸತ್ತ ನಾನು ಸಿಗರೆಟ್ ಸೇರ್ತೇನೆ ಅಂತ ಹೇಳ್ತ. ಪ್ರಪಂಚದಾಗ ಯಾವಾಗ್ಲೂ ನಾಶ ಮಾಡುವಂತ ಮೊಬೈಲ್ ನ ತೋರ್ಸತ್ತ ನಾನು ನಾಶವಾಗ್ತೇನೆ ಅಂತ. ಅವನಿಗೆ ಗೊತ್ತಿಲ್ಲ ಅಸಲಿ ನಾಶವಾಗ್ತಾನೆ ಅಂತೇಳಿ, ಆದ್ರೆ ಅವನು ಗೌರವ ಅನ್ಕಂತ ಮಾತು. ಇದು ಅದರ ಮಾತು. ಪ್ರಪಂಚದ ಗೌರವವಾಗಿ ಬದುಕುವವರು, ಶರೀರದ ಮೇಲೆ ಮನಸ್ಸಿರುವವರು, ಅವರು ಈ ಲೋಕದಲ್ಲಿ ನಾವು ಗೌರವವಾಗಿ ಬದುಕ್ತೇವೆ ಅನ್ಕಂತಾರ. ಆದ್ರೆ ಅವ್ರ ವ್ಯವಸ್ಥೆ ಏನಂತೇನ ನಾಶನವೇ ಅವರ ವ್ಯವಸ್ಥೆ ಅಂತ ಮಾತು. ಪವಿತ್ರ ಆತ್ಮನ ಮೇಲೆ ಮನಸ್ಸಿಡುವವರು, ದೇವರ ಆತ್ಮನ ಮೇಲೆ, ದೇವರ ಮೇಲೆ ಮನಸ್ಸಿರುವವರು ಅವ್ರು ಹೆಂಗಿರ್ತಾರಂತ ಕೂಡ ಆತನ ಬರೆದನ ಮಾತು. ಅದಕ್ಕೋಸ್ಕರ ನಿನ್ನ ಮನಸ್ಸು
ನಿನ್ನ ಮನಸ್ಥಿತಿ ಹೆಂಗೈತಿ ಒಂದ್ಸಾರಿ ನೀನ್ ಆಲೋಚನೆ ಮಾಡ್ಕ. ದೇವರಿಗೆ ಸಿದ್ಧವಾದ ಮನಸ್ಸು ಬೇಕು, ದೇವರಿಗೆ ಕುಗ್ಗಿ ಹೋದ ಮನಸ್ಸು ಬೇಕು, ದೇವರಿಗೆ ಜಜ್ಜಿ ಹೋದ ಮನಸ್ಸು ಬೇಕು. ನಿನ್ ಮನಸ್ಸನ್ನ ಏನ್ ಮಾಡ್ಕೊಂಡಿ? ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಳ್ರಿ. ಬೈಬಲ್ ಹೇಳ್ತದೆ 131ನೇ ಕೀರ್ತನೆಗಳಲ್ಲಿ ಹೇಳ್ತಾನೆ, 2ನೇ ವಚನ ಓದಿ ಒಂದ್ಸಾರಿ. 131ನೇ ಕೀರ್ತನೆ 2ನೇ ವಚನದಲ್ಲಿ ಕೀರ್ತನೆಗಳು ಏನಂತ ಹೇಳ್ತಾರೆ? ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿದ್ದೇನೆ. ತಾಯಿಯ ಬಳಿಯಲ್ಲಿರುವ ಮೊಲೆ ಬಿಡಿಸಿದ ಕೂಸಿನಂತೆ. ಇಲ್ಲಿ ಕೇಳಿಸ್ಕೊಳ್ರಿ, ನನ್ನಲ್ಲಿ ನನ್ನ ಮನಸ್ಸು ಯಾವ ರೀತಿ ತಾಯಿ ಮಗುನ ಮಲೆ ಬಿಡಿಸಿದಾಗ ಮೌನವಾಗಿ ಸಮಾಧಾನವಾಗಿ ಶಾಂತಿಯಾಗಿ ಮಗು ಇರ್ತದೋ ನನ್ನ ಮನಸ್ಸು ಹಂಗೈತೆ ಅಂತ ಹೇಳಿದಂತೆ ದಾವೀದ. ಹಲ್ಲೆಲೂಯಾ. ಯಾಕೆ ಕೂಸಿಗೆ ಹೋಲಿಸ್ಕೊಳ್ಳೋದಂತಂದ್ರೆ ನಾವೆಲ್ಲರೂ ಒಂದ್ ಮಾತು ಹೇಳ್ತೀವಲ್ಲ, ಸಣ್ಣ ಹುಡುಗರು ದೇವರಿಗೆ ಸಮಾನ ಅಂತಾರ ಮಾತು. ಎಲ್ಲರೂ ನೋಡ್ರಿ ಒಂದ್ಸಾರಿ. ಅಂದ್ರೆ ಎಷ್ಟು ವರ್ಷ ತಕ್ಕನ ಸಣ್ಣ ಹುಡುಗರು ದೇವರಿಗೆ ಸಮಾನ? ಯೇಸು ಸ್ವಾಮಿ ಕೂಡ ಹೇಳೇನ. ಎಷ್ಟು ವರ್ಷ ತಕ್ಕನ ಅಂದ್ರೆ ಅವನಿಗೆ ಪಾಪದ ಅರಿವು ಬರಲಾರ್ದಕ್ಕಿಂತ ತನಕ ಮನುಷ್ಯನ ದೇವರ ಮಗು ಆಗಿರ್ತಾರಂತೆ. ಪಾಪದ ಅರಿವು ಒಳಗಡೆ ಬಂದತ್ತಂದ್ರೆ ಅವನು ದೇವರಿಗೆ ಮಗುವಾಗಿರಕಲ್ಲ ಅಂತ ಮಾತು. ಹಲ್ಲೆಲೂಯಾ. ಒಂದ್ಸಾರಿ ಬೈಬಲ್ ನೋಡ್ರಿ ಒಂದ್ಸಾರಿ. ಮತ್ತಾಯನ ಬರೆಸುವಾರ್ತೆ 18ನೇ ಅಧ್ಯಾಯ 3-4 ವಚನ ಓದಿ ಒಂದ್ಸಾರಿ. ಮತ್ತಾಯನ ಬರೆಸುವಾರ್ತೆ 18ನೇ ಅಧ್ಯಾಯ 3-4 ವಚನ. ಅವರಿಗೆ ನೀವು ತಿರುಗಿಕೊಂಡು ನೀವು ಎಕಡೆಗೆ ತಿರುಗಿಕೊಡ್ಬೇಕಂತ ಹೇಳ್ತಾನ? ದೇವರ ಕಡೆಗೆ ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗಲಾರದೆ ಹೋದ್ರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಏನಾಗ್ತದೆ? ಸತ್ಯವಾಗಿ ಹೇಳ್ತೇನೆ. ಹೀಗಿರೋದ್ರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ಚಿಕ್ಕ ಮಗು ಏನ್ ಮಾಡ್ತದಂತೆ? ತಗ್ಗಿಸಿಕೊಂಡು ಓದಪ್ಪ. ಅವನೇ ಪರಲೋಕ ರಾಜ್ಯದಲ್ಲಿ ಏನವನು? ಹೆಚ್ಚಿನವನು. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡ್ರೆ ನನ್ನನ್ನು ಸೇರಿಸಿಕೊಂಡಂತೆ ಆಯಿತು. ನನ್ನಲ್ಲಿ ಸಾಕು. ಎಲ್ಲರ ಗಮನ ಇಟ್ಟು ಕಳ್ಸ್ಕೊಳ್ರಿ. ಯೇಸು ಒಂದ್ ದಿವಸ ಕುತ್ಕೊಳ್ಳೋಣ ಮಾತು, ಒಂದು ಕಾರ್ಯ ಮಾಡಿ ಮುಗಿಸನ ಮಾತು. ಒಂದು ವಿಚಿತ್ರವಾದ ಘಟನೆ ನಡೆದತ್ತೆ. ಆ ವಿಚಿತ್ರವಾದ ಘಟನೆ ಬಗೆಹರಿಸಿ ದೇವರು ಒಂದ್ ಕಡೆ ಕುತ್ಕೊಳ್ಳೋಣ ಮಾತು. ಜನರಲ್ ಚಿಕ್ಕ ಮಕ್ಕಳು ಏನ್ ಕೆಲಸ ಐತಿ ನಡ್ರಿ ಕಡೆಗೆ, ಚಿಕ್ಕ ಮಕ್ಕಳು ಏನ್ ಕೆಲಸ ಐತಿ ಈ ಕಡೆ ನೋಡ್ರಿ, ಹೊರಗಡೆ ನೋಡ್ರಿ, ಗಲಾಟ್ ಮಾಡ್ತಾ ಇದ್ರಿ, ನೀವು ಶಬ್ದ ಮಾಡ್ತಾ ಇದ್ರಿ, ಆತನ ಏನೋ ಮಾತಾಡ್ತದ ನಮಗ್ ಕೇಳಿಸ್ಬೋದು, ನೀವು ಗಲಾಟ್ ಮಾಡ್ತಾ ಇದ್ರಿ, ಹೊರಗಡೆ ಹೋಗ್ರಿ. ನಾವು ಅದೇ ಮಾಡ್ತಾ ಇದೀವಲ್ಲ. ಏನ್ ಮಾಡ್ತೀವಿ? ವಾಕ್ಯ ಹೇಳೋ ಸಮಯದಾಗ ಮಕ್ಕಳನ್ನ ಸಮಾಧಾನ ಕುರಿಸ್ಕೊಳ್ರಿ, ಕಂಟ್ರೋಲ್ ಆಗಿ ಇರಿಸ್ಕೊಳ್ರಿ. ಗಲಾಟ್ ಮಾಡಿದ್ರೆ ವಾಕ್ಯ ನಿಮ್ಗೆ ಅರ್ಥ ಆಗೋದಿಲ್ಲ. ವಾಕ್ಯ ನಮ್ಗೆ ಅರ್ಥ ಆಗಲಾರ್ದೆ ಹೋದ್ರೆ ನಮ್ಮ ಮನಸ್ಸು ಬದಲಾಗೋದಿಲ್ಲ, ನಮ್ಮ ಮನಸ್ಸು ಚೇಂಜ್ ಆಗೋದಿಲ್ಲ. ಹಂಗೆ ಇರ್ತದ. ಅದೇ ಒಂದು ಲೋಕದ ಮೇಲೆ, ಶರೀರದ ಮೇಲೆ, ಪಾಪದ ಮೇಲೆ ಇರ್ತದ ಮನಸ್ಸು ಮಾತು. ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ರಿ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳನ್ನ ದೇವರ ಬಾರಿಗೆ ಬರ್ಲಿಕ್ಕೆ ಅವರು ಕರ್ಕೊಂಡ್ ಬಂದು ಮುಟ್ಟಪ್ಪ ನಮ್ಮ ಮಕ್ಕಳನ್ನ ಮುಟ್ಟು ಎತ್ಕೊಳ್ಳೋಣ ಮಾತು. ಯೇಸು ಸ್ವಾಮಿ ನಾವು ವಿಡಿಯೋ ನೋಡ್ರಿ ನಮ್ಗೆ ಅರ್ಥ ಆಗತ್ ಮಾತು. ಕರುಣಾಮಯನು ಶಾಂತಿ ಸಂದೇಶದಲ್ಲಿ ನೋಡಿದ್ರೆ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಮುಟ್ಟಿಸ್ಲಿಕ್ಕೆ, ಕೈ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ ಮಾತು. ಆದ್ರೆ ಜನರೆಲ್ಲ ಏನಂತಾರೆ? ಏಯ್ ಆ ಕಡೆ ನಡಿ, ಈ ಕಡೆ ನಡಿ, ಹೊರಗಡೆ ನಡಿ, ಇಲ್ಲಿ ನಾವು ಇರ್ಬೇಕು, ಇಲ್ಲಿ ನಾವು ಕೊಡ್ಬೇಕು ಆತನ ಮಾತು ಅಂತ ಎಲ್ಲರೂ ಆ ಶಿಷ್ಯರೆಲ್ಲರೂ ಮಾತಾಡ್ತಿದ್ರೆ ಯೇಸು ಏನಂತ ಹೇಳಂತಂದ್ರೆ ಸ್ಪಷ್ಟವಾಗಿ ಮಾತಾಡ್ತಾರೆ ಮಾತು. 18:3-4 ಏನಂತಂದ್ರೆ ಹತ್ತಿರಕ್ಕೆ ಅವರು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವ್ರ ನಡುವೆ ನಿಲ್ಲಿಸಿ ಅವರಿಗೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಹಾಗದೆ ಹೋದ್ರೆ ನಿಮಗೆ ಏನಿಲ್ಲ ಅಂತಾನ? ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಒಂದು ನಿಮಗೆ ಏನ್ ಹೇಳ್ತಾನೆ? ಸತ್ಯವಾಗಿ ಹೇಳ್ತಾನೆ. ಈಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತ ತನ್ನನ್ನು ತಗ್ಗಿಸಿಕೊಳ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಏನಾಗಿರ್ತಾನ? ಅವನು ಹೆಚ್ಚಿನವನಾಗಿರ್ತಾನೆ. ಯಾಕೆ ಚಿಕ್ಕ ಮಗುವಿಗೆ ಹೋಲ್ಸಿನ? ದಾವೀದ ಇರಗಾನ ನನಗೆ ಹಮ್ಮಿಲ್ಲ, ನಾನು ಮೊಲೆ ಬಿಡಿಸಿದ ಕೂಸಿನಂತೆ ನಾನು ಇದ್ದೇನೆ, ಶಾಂತಿಯಾಗಿದ್ದೇನೆ, ನೆಮ್ಮದಿಯಾಗಿದ್ದೇನೆ ಅಂದ್ರೆ ಅರ್ಥ ಏನು? ಯಾರು ಏನ್ ಹೇಳಿದ್ರು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧವಾಗಿದ್ದೇನೆ ಅಂತ ಹೇಳ್ತಾನೆ ಮಾತು ದಾವೀದ. ಯಾಕೆ ಮಗುವಿಗೆ ಹೋಲಿಸ್ತಾರೆ ಅಂತಂದ್ರೆ ಯೇಸು ಹೇಳೋಣ, ನಿಮಗೂಡಾಗಿ ಮಗುವಿನ ತರ ಮನಸ್ಸಿದ್ರೆ ನೀವು ಪರಲೋಕ ರಾಜ್ಯಕ್ಕೆ ಸೇರ್ತೀರಿ ಅಂತ ಹೇಳಿ ಮಾತು. ಮಗುವಿನ ಮನಸ್ಸು ಎಲ್ಲರಿಗೆ ಗೊತ್ತಲ್ಲ. ಏನ್ ಮಾಡ್ತಾರ? ಹತ್ತಿರಕ್ಕೆ ಬರ್ತಾರ. ನಾವೇನ ಬೈದು ಬಡದು ಕಟ್ಕಳಿಸಿರ ಹೋಗ್ತಾರ, ದೂರ ಹೋಗ್ತಾರ. ಮತ್ತೆ ತಿರ್ಗಿ ನಾವು ಚಾಕ್ಲೇಟ್, ಬಿಸ್ಕೆಟ್, ಕೇಕ್ ತಗೊಂಡಾಗ ಕೊಟ್ರ ಅದೆಲ್ಲ ಮರ್ಕೊಂಡು ಹೋಗ್ತಾರ ಮಾತು. ಯಾರ ಮನಸ್ಸಿದು? ಎಲ್ಲ ನೋಡ್ರಿ, ಯಾರ ಮನಸ್ಸಿದು? ಚಿಕ್ಕ ಮಕ್ಕಳ ಮನಸ್ಸಿದು.
ಈ ಮನಸ್ಸು ಇರೋ ತಕನ ಮಾತ್ರ ಅವ್ರು ಚಿಕ್ಕ ಮಕ್ಕಳು. ಒಂದು ವೇಳೆ ಆ ಮನಸ್ಸು ಚೇಂಜ್ ಆಗೈತಂತಂದ್ರೆ ಅವ್ರು ಚಿಕ್ಕ ಮಕ್ಕಳಲ್ಲ. ಅವಾಗ ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು? ಎಲ್ಲೇ ತಕನ ನಾವು ಹತ್ರಕ್ಕೆ ಕರ್ಕೊಂಡು ಅವ್ರಿಗೆ ಚಾಕ್ಲೇಟ್, ಬಿಸ್ಕೆಟ್, ಕೇಕ್ ಕೊಟ್ಕೊಳ್ಳೆ ನಾವು ಬಡದಿರೋದು ಮರ್ಕೊಂಡು ಹೋಗ್ತಾರ, ನಾವು ಗದರಿಸಿರೋದು ಮರ್ಕೊಂಡು ಹೋಗ್ತಾರ, ನಾವು ಅವ್ರನ್ನ ಹೀಯಾಳಿಸಿರೋದು ಮರ್ಕೊಂಡು ಹೋಗ್ತಾರ, ನಾವು ಅವ್ರನ್ನ ತಮಾಷೆ ಮಾಡೋದು ಮರ್ಕೊಂಡು ಎಲ್ಲ ಮರ್ಕೊಂಡು ಹೋಗಿ ನಾವು ಕೊಟ್ಟಿದ್ದು ಏನ್ ಮಾಡ್ತಾರೋ ತಿಂದು ಸಂತೋಷ ಪಡ್ತಾರ. ಮಾತು ಒಂದು ವೇಳೆ ಅವ್ರಿಗೆ ಚಾಕ್ಲೇಟ್ ಕೊಟ್ಟಾಗಲಿ, ಕೇಕ್ ಕೊಟ್ಟಾಗಲಿ, ಬಿಸ್ಕೆಟ್ ಕೊಟ್ಟಾಗಲಿ ನೀನ್ ಅವನನ್ನ ಬಡ್ದು ಇದು ಕೊಟ್ಟಿ ಅಂತ ಬಿಸಾಕ ಚಿಕ್ಕ ಮಗು ಅಲ್ಲ ಅಂತ ಅರ್ಥ. ಹಲೋ, ಹಲ್ಲೆಲೂಯಾ. ಇದರಲ್ಲಿ ಮೆನ್ಷನ್ ಮಾಡ್ತದ್ರ ಮಾತು. ಚಿಕ್ಕ ಮಕ್ಕಳ ಮನಸ್ಸು ಏನದತ್ತ? ದ್ವೇಷವನ್ನು ನೆನಪಿಟ್ಟುಕೊಳಕಲ್ಲ, ಕಕ್ಷವನ್ನು ನೆನಪಿಟ್ಟುಕೊಳಕಲ್ಲ, ಹೊಟ್ಟೆ ಕಿಚ್ಚು ನೆನಪಿಟ್ಟುಕೊಳಕಲ್ಲ. ಆದ್ರೆ ದೊಡ್ಡರು ಏನ್ ಮಾಡ್ತಾರೆ ಹೇಳ್ರಿ? ಇವಾಗ ಮರ್ಕೊಂಡು ಹೋಗ್ತೀವ ನಾವು. ಇದು ಅಲ್ಲಿ ಪಾಯಿಂಟ್ ಮೆನ್ಷನ್ ಮಾಡಿರೋದು ಬೈಬಲ್ ನಲ್ಲಿ. ನೀವು ಚಿಕ್ಕ ಮಕ್ಕಳು, ನೀವು ತಿರುಗಿ ಎಲ್ಲರಂದ್ರೆ ನೀವು ತಿರುಗಿ ನೀವು ಎಕಡೆ ತಿರುಗಬೇಕು? ಎಕಡೆ ತಿರುಗಬೇಕು? ದೇವರ ಕಡೆಗೆ ತಿರುಗಬೇಕಂದ್ರೆ ನಿಮ್ಗೆ ಎಂತ ಮನಸ್ಸು ಬರ್ಬೇಕಂತ ಚಿಕ್ಕ ಮಕ್ಕಳ ತರ ಮನಸ್ಸು ನೀವು ಬಂದ್ರೆ ನಿಮಗೆ ಪರಲೋಕ ರಾಜ್ಯ ಅಂತ ಹೇಳ ಮಾತು. ಚಿಕ್ಕ ಮಕ್ಕಳು ಮನಸ್ಸು ನಿಮಗೆ ಇಲ್ದೆ ಹೋದ್ರೆ ನಿಮಗೆ ಪರಲೋಕ ಇಲ್ಲ ಅಂತ ಹೇಳ ಮಾತು. ಒಂದು ವೇಳೆ ನಿಮಗೆ ಪಾಪ ಎದುರಿಗಿದ್ದಾಗ, ಪಾಪ ಅನ್ನುವಂಥದ್ದು ನಿಮಗೆ ಕಂಡಾಗ ನೀವಲ್ಲಿ ಚಿಕ್ಕ ಮಕ್ಕಳಾಗ್ಬೇಡ್ರಿ. ಕೆಲವರೆಲ್ಲ ಅಂತಾರ ನಿನಗೇನು ಬುದ್ಧಿಗಿದ್ದೇತಿಲ್ಲ, ಏನ್ ಹಂಗ ಮಾತಾಡ್ತದೆ ಅಂತಾರಲ್ಲ. ಅಲ್ಲಿ ನಾವು ಜ್ಞಾನವಂತರಾಗಿರ್ಬೇಕಂತ ಮಾತು. ಕೊರೆತ ತೆಗೆದು ಹೋದ್ರು ಒಂದ್ಸಾರಿ. ಇವಾಗ 14:20 ಹೋದ್ರಿ. 1ನೇ ಕೊರಿಂಥ 14:20 ಹೋದ್ರಿ. 1ನೇ ಕೊರಿಂಥ 14:20 ಹೋದಪ್ಪ. ಏನಂತ ಹೇಳ್ತಾನ? ಸಹೋದರರೇ, ಇಲ್ಲಿ ಯಾವ ವಿಷಯದಲ್ಲಿ? ಬುದ್ಧಿಯ ವಿಷಯದಲ್ಲಿ ಏನಾಗಬಾರ್ದು? ಬಾಲಕರಾಗಬಾರ್ದು. ಕೆಟ್ಟತನದ ವಿಷಯದಲ್ಲಿ ಏನಾಗಿರ್ಬೇಕು ನಾವು? ಶಿಶುಗಳಾಗೆ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರ್ಬೇಕು. ಅಲ್ಲಿ ಎಲ್ಲರೂ ಕೈ ಎತ್ತಿ ಹೋಗ್ತಾರೆ. ಅವನಂತೂ ಸಣ್ಣ ಬಿಡು, ಅವನು ಮಾತಾಡ್ರೆ ಮಾತಾಡ್ಲಿ. ಈ ಹುಡುಗಿ ಸಣ್ಣ ಹುಡುಗಿ ಬಿಡು, ಆ ಹುಡುಗಿ ಮಾತಾಡ್ರೆ ಮಾತಾಡ್ಲಿ. ಈ ಹುಡುಗಿ ಚಿಕ್ಕ ಹುಡುಗಿ ಬಿಡು, ಇನ್ನೇನ್ ಗೊತ್ತಿಲ್ಲ, ಮಾಡಿದ್ರೆ ಮಾಡ್ಲಿ. ತಪ್ಪು. ನಿನಗೆ ಮದುವೆ ಆಗೈತಿ, 2 ಮಕ್ಕಳಿದಾರ, ನಿನಗಿಂತ ಕೆಲಸ ಮಾಡಿಗಲ್ಲ ಅಂತಂದ್ರೆ ಅರ್ಥ ಏನು? ಹಲ್ಲೆಲೂಯಾ. ಅರ್ಥ ಆಗುತ್ತಾ? ಚಿಕ್ಕ ಹುಡುಗರಿಗೆ ಅಂದ್ರೆ ನಾವು ಜ್ಞಾನವಂತರಾಗಿರ್ಬೇಕಾಗಿರುವ ಸ್ಥಳದಲ್ಲಿ ಜ್ಞಾನವಂತರಾಗ್ಲಾರ್ದೆ ಹೋದ್ರೆ, ಜ್ಞಾನ ಇಲ್ಲದ ತರ ನಾವು ನಡ್ಕೊಂಡ್ರೆ, ಇಲ್ಲಿ ಮೆನ್ಷನ್ ಮಾಡ್ತಾರೆ ಪೌಲ ಕೊರಿಂಥಗೆ, ನೀವು ಕೆಟ್ಟತನದ ವಿಷಯದಲ್ಲಿ, ಏನ್ ವಿಷಯದಲ್ಲಿ ಓದಪ್ಪ ಸಾರಿ, ಎಂತ ವಿಷಯದಲ್ಲಿ? ಕೆಟ್ಟತನದ ವಿಷಯದಲ್ಲಿ ನೀವೇನಾಗಿರ್ಬಾಡ್ರಿ? ಶಿಶುಗಳಾಗೆ ಇದ್ದು. ಯಾವ ವಿಷಯದಲ್ಲಿ ನಾವು? ಬುದ್ಧಿಯ ವಿಷಯದಲ್ಲಿ. ಬುದ್ಧಿಯ ವಿಷಯದಲ್ಲಿ ಏನಾಗ್ಬೇಕಂತ ನಾವು ಪ್ರಾಯಸ್ಥರಾಗಿರ್ಬೇಕು. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ನಾವು ಪ್ರಾಯಸ್ಥರಾಗಿದ್ದೇವೆ. ಪ್ರಾಯಸ್ಥರ ಅಂದ್ರೆ ಏನು? ಹಾಲು ಕುಡಿಯರಲ್ಲ, ನಾವು ಜ್ಞಾನವಂತರಾಗಿರ್ಬೇಕು. ಆಮೇಲೆ ಹೇಳ್ರಲ್ಲ ಸಾರಿ, ನಾವು ತಿಳಿದೇ ಮಾತಾಡ್ಲಿಲ್ಲ, ತಿಳಿದು ಮಾತಾಡಿ ಮಾತು. ನಾವು ತಿಳಿಲಾರ್ದೆ ನಾವು ಮಾಡ್ಲಿಲ್ಲ, ತಿಳಿದು ಮಾಡಿದ್ದೇ ಮಾತು. ಅದಕ್ಕೋಸ್ಕರ ಇಲ್ಲಿ ಆತನ ಏನ್ ಹೇಳ್ತಾರಂತಂದ್ರೆ 14ನೇ ಅಧ್ಯಾಯ 20 ವಚನದಲ್ಲಿ ಯಾವ ವಿಷಯದಲ್ಲಿ ನೀವೇನಾಗಿರಂತಂದ್ರೆ, ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡ್ರಿ ಅಂತ ಹೇಳಿ ಮಾತು. ನಾನು ಅವಾಗ ಏನಲ್ಲ, ಎಷ್ಟು ತನಕ ಅವನು ಚಿಕ್ಕ ಮಗು ಆಗಿರ್ತಾನಂತಂದ್ರೆ ನಾವು ಬಡಿದು ಬೈದು ಗದರಿಸಿ ಮತ್ತೆ ಅವನ್ನ ಕಳಿಸಿ ಮತ್ತೆ ನಾವು ಅವನಿಗೆ ಚಾಕ್ಲೇಟು, ಕೇಕು, ಸ್ವೀಟು ಏನೋ ತಂದು ಕೊಟ್ಟಾಗ ಅವನು ಸಂತೋಷವಾಗಿ ಎಲ್ಲ ಮಾಡ್ಕೊಂಡು ತಿಂತಾರಲ್ಲ ಮನೆಗೆ ಕುಡ್ಕಂತ ಅವನು ಬಾಲಕನಾಗಿ ಇದ್ದಾನೆ ಮಾತು. ಒಂದು ವೇಳೆ ಅವನಿಗೆ ನಾವು ಬಡಿದು ಬೈದು ಏನ್ ಮಾಡಿ ಮತ್ತೆ ಚಾಕ್ಲೇಟ್, ಬಿಸ್ಕೆಟ್ ಕೊಟ್ಟಾಗ ಅವನು ತಿನ್ಲಾರ್ದೆ ಬಿಸಾಕಲ್ಲ ಮುಂದೆ, ಅವನು ಬಾಲಕನಲ್ಲ. ಅವನಿಗೆ ಆಲ್ರೆಡಿ ಜ್ಞಾನ ಬಂದತಂತ ಅರ್ಥ ಮಾತು. ಜ್ಞಾನ ಬಂದಾಗ, ವಿವೇಕ ಬಂದಾಗ, ತಿಳುವಳಿಕೆ ಬಂದಾಗ ಮತ್ತೆ ನೀವೇನಾಗ್ಬಾಡ್ರಿ, ನೀವು ಜ್ಞಾನ ಇಲ್ದವ್ರ ತರ ನಡ್ಕೊಳ್ಬೇಡ್ರಿ ಅಂತ ಹೇಳಿದ ಮಾತು. ಹಲ್ಲೆಲೂಯಾ. ನೀವು ಜ್ಞಾನ ಇಲ್ದವ್ರ ತರ ನಡ್ಕೋಬೇಡ್ರಿ, ಜ್ಞಾನವಂತವರಾಗಿ ನಡ್ಕೊಳ್ರಿ ಅಂತ ಮಾತು. ನಾವು ಚಿಕ್ಕ ಮಕ್ಕಳನ್ನೆಲ್ಲ ನೋಡ್ತೀವಲ್ಲ, ಮನೆಯಲ್ಲಿ ಮಕ್ಕಳು ನೋಡ್ತೀವಲ್ಲ, ಅಕ್ಕಪಕ್ಕದವ್ರನ್ನ ನೋಡ್ತೀವಲ್ಲ, ಕೆಲವು ಸಾರಿ ಎಷ್ಟೋ ಗುದ್ದಾಡ್ತಿರ್ತಾರ. ಅವ್ರ ಮಕ್ಕಳು ನಮ್ಮ ಮಕ್ಕಳು ಗುದ್ದಾಡ್ತಾರ. ಗುದ್ದಾಡಿ ಆಮೇಲೆ ಏನ್ ಮಾಡ್ತಾರ, ಅವ್ರ ತಂದೆ ತಾಯಿ ಇವ್ರ ತಂದೆ ತಾಯಿ ಬಡ್ಕೊಂಡು ಇವ್ರು ಮಾತಾಡ್ಲಾರ್ದಂಗ ಇರ್ತಾರ. ತಿರುಗಿ ದಿವಸ ಮುಂಜಾನೆ ಅವನ ಮೇಲೆ ಇವನ್ ಕೈ ಇರ್ತತ್ತ, ಇವನ್ ಮೇಲೆ ಅಂದ್ರೆ ಅರ್ಥ ಏನು? ಅವ್ರು ಮರ್ಕೊಂಡು ಹೋದ್ರು, ನೀನು ಮರ್ಕೊಂಡು ಹೋಗಿಲ್ಲ. ಆದ್ರೆ ನೀನ್ ಮರ್ಕೊಂಡು ಹೋಗೋದಕ್ಕೋಸ್ಕರ ನೀನ್ ದೂರದಿಗೆ ಅವ್ರು ದೇವ್ರ ಹತ್ರ ಇದಾರ. ಇದು ಸತ್ಯ. ಚಪಳ ತಕೊಂಡೆಲ್ಲರು
ಅಲ್ಲೆಲ್ಲೂಯ್ಯ. ಚಿಕ್ಕ ಮಕ್ಕಳ ಮನಸ್ಸನ್ನು ಅರ್ಥ ಆಯ್ತಿವಾಗ ಅವ್ರು ಮರ್ಕೊಂಡು ಹೋಗಿ ಅವ್ರು ಒಂದೇ ಗೋಲಿ ತಗೊಂಡು ಇಬ್ಬರು ಆಡ್ತದಾರ. ನೀನ್ ಮರ್ಕೊಂಡು ಹೋಗಿಲ್ಲ, ನಿನ್ ಮಕ್ಕ ಕಡೆ ತಿರುಗಿತ್ತು, ಇವನ ಮಕ್ಕ ಕಡೆ ತಿರುಗಿತ್ತು. ನಿನ್ ಮನಸ್ಸು ಬಾಲಕನ ಮನಸ್ಸಾಗಿಲ್ಲ, ನಿನ್ ಮನಸ್ಸು ದೊಡ್ಡ ಮನಸ್ಸಾಗಿ ಮಾಡ್ಕೊಂಡು ನೀನು ಏನ್ ಮಾಡ್ತದಿ ಮನಸ್ಸಿನಲ್ಲೇ ನೀನು ನಿನ್ನ ಮನಸ್ಸನ್ನ ನೋವು ಮಾಡಿಕೊಳ್ತದಿ. ನಿನಗೆ ಸಿದ್ಧವಾದ ಮನಸ್ಸಿಲ್ದಂಗೆ ಶರೀರದ ಮೇಲೆ, ಲೋಕದ ಮೇಲೆ, ಪ್ರಾಪಂಚಿಕದ ಮೇಲೆ ಗೌರವ ಅನ್ಕೊಳ್ತದಿ. ನಾನು ಮಾತಾಡ್ಸಲಾರ್ದಂಗೆ ಇರೋದು ಗೌರವ ಅನ್ಕೊಳ್ತದಿ ಮಾತು. ಅದೆಲ್ಲ ಇಲ್ಲಿ ಹೇಳ್ತಾರದು. ನಿನಗೆಂತ ಮನಸ್ಸಿರ್ಬೇಕಂತ ಹೇಳ್ತಾನೆ ಮಾತು. ಜಜ್ಜಿ ಹೋದ ಮನಸ್ಸು, ಮುರಿದ ಮನಸ್ಸು ನಮಗೆ ಇಂಪಾರ್ಟೆಂಟ್ ಹೇಳ್ತಾನೆ ಮಾತು. 2ನೇ ಸಮುವೇಲ 12:13 ಹೋದ್ರಿ, ಕುಗ್ಗಿದ ಮನಸ್ಸು ನಮ್ಮ ಹತ್ರ ಇರುವಾಗ ಏನಂತ ಹೇಳ್ತಾರಂತಂದ್ರೆ 2ನೇ ಸಮುವೇಲ 12:13 ಹೋದಪ್ಪ. ಆಗ ದಾವೀದನು ನಾನು ಯೆಹೋವನಿಗೆ ವಿರುದ್ಧವಾಗಿ ಏನ್ ಮಾಡಿನಿ, ಪಾಪ ಮಾಡಿದ್ದೇನೆ ಅಂತ ಹೇಳಿದನು. ಯೆಹೋವನು ನಿನ್ನ ಪಾಪವನ್ನು ಏನ್ ಮಾಡಿದ್ದಾನೆ ಅಂತ ಹೇಳ್ತಾನ, ಕ್ಷಮಿಸಿದ್ದಾನೆ. ನೀನು ಬದುಕುತ್ತಿಗೆ, ನೀನು ಜೀವನ ಮಾಡ್ತೀಯ ಅಂತೇಳಿ ನಾತನ್ನು ದೇವರಿಗೆ ಪ್ರವಾದಿ ಬಂದು ದಾವೀದನಿಗೆ ಹೇಳ್ತಾನೆ ಮಾತು. ಯಾಕೆ ಡೈರೆಕ್ಟರ್ ಆಗಿ ಮಾತಾಡಿದಾಗ ಕೊಂಡನಂತಂದ್ರೆ ಆತನ ಮನಸ್ಸು, ಆತನು ಮೆನ್ಷನ್ ಮಾಡ್ತಾನ, ನನ್ನ ಮನಸ್ಸು ರಕ್ಷಣಾ ಆನಂದ ಕಳ್ಕಬಾರದು, ನನ್ನ ಮನಸ್ಸು ಹೆಂಗಾಗಿರ್ಬೇಕು, ಸಿದ್ಧವಾಗಿರ್ಬೇಕಂತೇಳಿ ಆತನ ಹೇಳ್ತಾನ ಮಾತು. ರಕ್ಷಣಾ ಆನಂದ ಕಳ್ಕೊಳ್ಳಾರ್ದವ್ರ ಮನಸ್ಸು ಸಿದ್ಧವಾಗಿರ್ತತೆ. ರಕ್ಷಣಾ ಆನಂದವಾಗಿ ಕಳ್ಕೊಳ್ಳಾರ್ದ ಮನಸ್ಸು ಕುಗ್ಗಿ ಹೋಗ್ತದಂತೆ, ಮುರಿದು ಹೋಗ್ತತ್ ಮಾತು. ಆದ್ರೆ ಬೈಬಲ್ ಹೇಳ್ತದೆ, ಮುರಿದ ಮನಸ್ಸುಳ್ಳವರ ಗಾಯಗಳನ್ನ ಅವನ ದೇವರು ಕಟ್ತಾನಂತೆ. ಹಲ್ಲೆಲೂಯಾ. ಹೇಳೋದು ಸಾರಿ, ಯಾರ ಮನಸ್ಸಿನ ಗಾಯ ಕಟ್ತಾನಂತೆ, ಮನಸ್ಸು ಮುರಿದೋಯ್ತಂತ ಮಾತಾಡ್ತಿರ್ತೇವೆ ಎಲ್ಲ ನಾವು ಕೆಲವು ಸಾರಿ. ಇವು ಓದಿದ್ದು ಭಾಗ ಮತ್ತೊಂದು ಸಾರಿ ಓದಪ್ಪ. ನಾತಾನನಿಗೆ ನಾನು ಯೆಹೋವನಿಗೆ ಹೆಂಗ್ ಮಾಡಿದೆ ಅಂತ ಆತನು ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಅಂತ ಹೇಳಿದಾಗ ನಾತಾನನು ಅವನಿಗೆ ಯೆಹೋವನು ನಿನ್ನ ಪಾಪವನ್ನು ಏನ್ ಮಾಡ್ಯಾನ, ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಸಾಕು. ಡೈರೆಕ್ಟರ್ ಬಂದೇಳನ್ ರಾಜನ್ಗೆ. ಹಲ್ಲೆಲೂಯಾ. ಹೆಂಗೆ ಹೇಳಾತ, ಡೈರೆಕ್ಟರ್ ಬಂದೇಳನ್ ಮಾತು. ರಾಜನಿಗೆ ಡೈರೆಕ್ಟರ್ ಯಾರ ಕೈಲಿ ಹೇಳಕ್ ಆಗ್ತಲ್ಲ. ಹೇಳಿದ್ರೆ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಿವಲ್ಲ, ತಗೊಂಡೋಗಿ ಜೈಲಿಗೆ ಇಟ್ಟನ್ ಮಾತು. ದೀಕ್ಷಾಸ್ಥಾನ ಕೊಡುವ ಯೋಹಾನ್ನ ಯಾರು, ಹೆರೋದ. ಆದ್ರೆ ಬೈಬಲ್ ನಲ್ಲಿ ಡೈರೆಕ್ಟರ್ ಆಗಿ ಹೇಳುವಾಗ ರಾಜ ಆತನು ಹೇಳಿದ ಮಾತು ಕೇಳಿಕೊಳ್ಳಿ ಒಪ್ಪಿಕೊಳ್ತದನ್ನ ಮಾತು. ದಾವೀದ ಹತ್ರ ಬಂದ ನಾತಾನನು ನಿಂತ್ಕೊಂಡು ಒಂದು ಕತೆ ಹೇಳ್ತಾನೆ ಮಾತು. ಆ ಕತೆ ನಮ್ಗೆಲ್ಲರಿಗೂ ಗೊತ್ತು. ಶ್ರೀಮಂತನಿಗೆ ಬೇಕಾದಷ್ಟು ಕುರಿಗಳಿದ್ದಾವೆ, ಬೇಕಾದಷ್ಟು ದನಗಳಿದ್ದಾವೆ, ಆದ್ರೆ ಬಡವನಿಗೆ ಒಂದೇ ಒಂದು ಕುರಿ ಐತೆ ಅಂತ ನಮ್ಮ ಮಾತು. ದಾವೀದನ ಹತ್ರ ಬಂದು ಕತೆ ಹೇಳ್ತಾನೆ ನಾತಾನನು, ಪ್ರವಾದಿ. ದಾವೀದ ಯಾರು, ರಾಜ, ಇಸ್ರಾಯೇಲರಿಗೆ ರಾಜ. ಆದ್ರೆ ದಾವೀದ ತಪ್ಪು ಮಾಡಿ ಪ್ಲಾನ್ ಮಾಡಿ ಏನ್ ಮಾಡ್ಯಾನಂದ್ರೆ ಆ ಮುಚ್ಚಿಟ್ಕೊಳಕ್ ಪ್ರಯತ್ನ ಮಾಡ್ತಾರೆ ಮಾತು. ಅದಕ್ಕೋಸ್ಕರವೇ ದೇವರು ಹೇಳನ, ಹೋಗಿ ನನ್ನ ಸೇವಕನ ಎಚ್ಚರಿಸು, ಒಂದು ವೇಳೆ ಆತನ ತಿದ್ದಿಕೊಳ್ತಾನೇನೋ, ದೇವ್ರ ಕಡೆಗೆ ತಿರುಗುತ್ತಾನೇನೋ, ಪಶ್ಚಾತ್ತಾಪ ಪಡ್ತಾನೇನೋ ಒಂದು ವೇಳೆ ಅಂತೇಳಿ ಏನ್ ಮಾಡ್ಯಾರಂದ್ರೆ ದೇವರು ಒಬ್ಬ ಪ್ರವಾದಿನ ಕಳಿಸಿ ಸೇವಕನ ಕರೆದು ಹೇಳೇನ ಮಾತು, ಹೋಗಿ ಹೇಳ ಆ ಮನುಷ್ಯನಿಗೆ ಹೇಳಂಗ. ರಾಜ ಸಿಂಹಾಸನದ ಮೇಲೆ ಕುತ್ಕೊಳ್ಳೋಣ. ನಾತಾನನು ಬಂದ, ಸರಸರ ಬಂದು ರಾಜ ಅಂದ, ಏನಪ್ಪ ಬಂದಿಗೆ, ನಮಸ್ಕಾರ ನಿನಗೆ ಅಂತಂದ. ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಕೆಲಸ ಐತೆ, ನಾನು ಮಾತಾಡ್ಬೇಕು, ದೇವ್ರ ಒಂದು ಮಾತು ಹೇಳಿ ಕಳ್ಸೋಣ ಅಂತಾರೆ. ಸರಿ ಹೇಳಂತನ. ಏನಿಲ್ಲ, ಇಬ್ರು ಮನುಷ್ಯರದರ, ಒಬ್ಬತ್ತ ಶ್ರೀಮಂತ, ಒಬ್ಬತ್ತ ಬಡವ. ಶ್ರೀಮಂತನಿಗೆ ಸುಮಾರು 1000 ಕುರಿಗಳಿದಾವ, ಬಡವನಿಗೆ ಇದ್ದಿದ್ದು ಒಂದೇ ಕುರಿ. ಆ ಬಡವ ಒಂದೇ ಕುರಿನ ದಿನಾಲಿ ತನ್ನ ತಟ್ಟೆಯಲ್ಲಿ ತಗೊಂಡು ಊಟ ಮಾಡಿಸ್ತಾನ. ಬಡವನು ದಿನಾಲಿ ನೀರ್ ಕುಡಿಸ್ತಾನ, ತನ್ನ ಚಂಬಿನಿಂದ ನೀರ್ ಕುಡಿಸ್ತಾನ, ತಾನು ನೀರ್ ಕುಡಿತಾನ. ಹಂಗೆ ಮಲಗುವಾಗ ತನ್ನ ಎದೆ ಮೇಲೆ ಹತ್ಕೊಂಡ್ ಮಕ್ಕಳ ಕುರಿ ಮರಿನ. ಆದ್ರೆ ಶ್ರೀಮಂತನಿಗೆ ಬೇಕಾದಷ್ಟು ಕುರಿಗಳಿದ್ದಾವೆ. ಆದ್ರೆ ಶ್ರೀಮಂತನ ಮನೆಗೆ ಒಬ್ಬ ಸ್ನೇಹಿತ ಬಂದ. ಬಂದಾಗ ಈ ಶ್ರೀಮಂತನು ತನಗಿರುವ ಕುರಿಗಳಲ್ಲಿ ತಗೊಂಡು ಒಂದು ಕುರಿ ಕೊಯ್ದು ಆತನಿಗೆ ಪಾರ್ಟಿ ಮಾಡ್ಬೋದಾಯ್ತು, ಔತಣ ಮಾಡ್ಬೋದಾಯ್ತು, ಅಡಿಗೆ ಮಾಡ್ಬೋದಾಯ್ತು. ಆದ್ರೆ ಶ್ರೀಮಂತ ಏನ್ ಮಾಡಿದ ಗೊತ್ತಾ, ತನಗಿರುವ 1000 ಕುರಿಗಳನ್ನು ಬಿಟ್ಟುಬಿಟ್ಟು ಬಡವನ ಮನೆಯಲ್ಲಿ ಒಂದೇ ಕುರಿ ಐತಲ್ಲ ಅದನ್ನು ಕದ್ದುಕೊಂಡು ಅದನ್ನು ತಗೊಂಡು ಕೊಯ್ದು ಅವನಿಗೆ ಅಡಿಗೆ ಮಾಡಿಟ್ಟನ. ಅವನು ಸಂತೋಷ ಪಡ್ತಾನ. ಆದ್ರೆ ಬಡವ ಬಾಧೆ ಪಡ್ತದನ.
ಬಡವ ವೇದನೆ ಪಡ್ತದನ. ಎದಕ್ಕಂದ್ರೆ ಇದ್ದಿದ್ದು ಎಷ್ಟು ಕುರಿ ಅವನಿಗೆ? ಎಲ್ಲರೂ ಹೇಳ್ರಿ ಹಲೋ. ಮನಸ್ಸು ಬದಲಾಗಲಾರದೆ ಹೋದ್ರೆ ಏನಾಗ್ತದ ಪರಿಸ್ಥಿತಿ ಅಂತ ಇಲ್ಲಿ ಮೆನ್ಷನ್ ಮಾಡೋಣ ಮಾತು. ಬಡವನಿಗೆ ಇದ್ದಿದ್ದು ಒಂದೇ ಕುರಿ, ಆದ್ರೆ ಶ್ರೀಮಂತನಿಗೆ ಬೇಕಾದಷ್ಟು ಇದ್ವು. ಆದ್ರೆ ಅದರಲ್ಲಿ ಆತನು ಕೊಯ್ದು ತನ್ನ ಸ್ನೇಹಿತನಿಗೆ ಸಂತೋಷ ಪಡ್ಲಿಕ್ಕಾಗಿ ಔತಣ ಮಾಡ್ಲಿಲ್ಲಂತೆ. ಆದ್ರೆ ಬಡವನ ಕುರಿ ಮೇಲೆ ಆತನಿಗೆ ಮನಸ್ಸು ಬಂದತ್ ಮಾತು. ಯಾಕೋ ಗೊತ್ತಿಲ್ಲ. ಅದಕ್ಕೋಸ್ಕರವೇ ದಾವೀದನಿಗೆ ಈ ಮಾತು ಹೇಳಿದ ಮಾತು ನಾತನನು ಹೇಳಿದ, ಆ ಬಡವನ ಮನೆಯಲ್ಲಿ ಇದ್ದುದು ಕುರಿ ತಂದು ಕೊಯ್ದು ಅವನ ಸ್ನೇಹಿತನಿಗೆ ಔತಣ ಮಾಡ್ಯಾನ. ಅವನು ಯಾರಾಗಿರ್ಲಿ ಅವನು 4ರಷ್ಟು ಹಿಂದಕ್ಕೆ ಕೊಡ್ಬೇಕು, ಮತ್ತೆ ಅವನು ಸಾಯ್ಬೇಕಂತ ಅಂದ್ಬಿಟ್ಟ ಮಾತು. ಆ ಶ್ರೀಮಂತ ಯಾರಲ್ಲಪ್ಪ? ಆ ಶ್ರೀಮಂತ ಯಾರಲ್ಲ, ಆ ಕುರಿ ಕೊಯ್ದಿದ್ದು ಯಾರಲ್ಲ, ನೀನ್ ಯಾಕೆ ಕೆಲಸ ಮಾಡಿದ್ದು ಅಂತ ಹೇಳ್ಬಿಟ್ಟ ಮಾತು. ಯಾರಿಗೆ ಹೇಳಿದ ಈ ಮಾತು? ಎಲ್ಲರೂ ಹೇಳ್ರಿ. ಯಾರು ಹೇಳಿದ್ರು? ನಾತಾನನು ಹೇಳಿದ ಮಾತು. ನಾತಾನನಿಗೆ ಯಾರು ಹೇಳ್ತಾರೆ ಸರ? ಎಲ್ಲರೂ ಯಾರು ಹೇಳ್ತಾರೆ ಸರ? ದೇವರು ಹೇಳ್ತಾರೆ ಸರ್ ಮಾತು. ದೇವರು ಹೇಳಿದಕ್ಕೋಸ್ಕರವೇ ರಾಜ್ಯ ಆಗಿದ್ರು ಡೈರೆಕ್ಟ್ ಆಗಿ ಹೇಳಲಾರ್ದೆ ಸಾಮ್ಯ ರೂಪವಾಗಿ ಕಥೆ ರೂಪವಾಗಿ ಅರ್ಥ ಮಾಡಿಕೊಳ್ಳುವಾಗೆ ಹೇಳಿದ ಮಾತು. ದಾವಿದ ಜ್ಞಾನವಂತಲ್ಲ, ಅರ್ಥ ಮಾಡ್ಕೊಂಡ ಮಾತು. ಆ ಮನುಷ್ಯನ ಯಾರಲ್ಲ ದಾವಿದ, ಆ ಮನುಷ್ಯನು ನೀನೇ ಅಂತ ಹೇಳಿದ ಮಾತು. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಆ ಮನುಷ್ಯನ ಯಾರು? ಆ ಮನುಷ್ಯನ ಯಾರಲ್ಲ ದಾವಿದ, ನೀನೇ ಅಂತ ಹೇಳಿದ ಮಾತು. ಬಾಯ್ ತೆರೆದಿನ ಅಂತ ಹೇಳನ 4ರಷ್ಟು ಹಿಂದಕ್ಕೆ ಕೊಡ್ಬೇಕು, ಅವನು ಸಾಯ್ಬೇಕು ಅಂತ ಕೂಡ ಹೇಳಿದ ಮಾತು. ಅಂದ್ರೆ ಇವಾಗ ದಾವಿದ ಏನಾಗ್ಬೇಕು? ಇವಾಗ ಸಾಯ್ಬೇಕು, 4ರಷ್ಟು ಹಿಂದಕ್ಕೆ ಕೊಡ್ಬೇಕು ಅಂತಂದ್ರೆ ಮಾಡಿದ ತಪ್ಪಿಗೆ 4 ಬಲಿ ಕೊಡ್ಬೇಕು, ಅವನು ಕೂಡ ಸಾಯ್ಬೇಕಂತ ಹೇಳಿದ ಮಾತು. ಸೇಮ್ ಏನ್ ಬಾಯ್ ತೆರೆದು ಹೇಳಿದ್ದು ದಾವಿದ, ಆತನ ದಾವಿದನ ಕುಟುಂಬದಲ್ಲಿ ಸೇಮ್ ಅದೇ ನಡೆದ ಮಾತು. 4 ಜನ ಮಕ್ಕಳು ಸತ್ತು ಹೋದ್ರು. ದಾವಿದನ ಮಕ್ಕಳು ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು ಸತ್ತು ಹೋದ್ರು. ಲಾಸ್ಟ್ಗೆ ದಾವಿದ ಗೂಡಗೆ ಸಾಯ್ಬೇಕಾಯ್ತು. ಆದ್ರೆ ದಾವಿದ ಏನ್ ಮಾಡ್ದ? ಈ ಮಾತು ಹೇಳುವಾಗ ಒಪ್ಪಿಕೊಂಡಂತ ಬೈಬಲ್ ಹೇಳ್ತತ್ ಮಾತು. ಏನಂತ ಹೇಳ್ತದೆ? ಇವಾಗ ಓದಪ್ಪ, ಇವಾಗ 12ನೇ ಅಧ್ಯಾಯ ಇವಾಗ ಓದು, 13ನೇ ವಚನ ಓದು ಇವಾಗ. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಯಾರಿಗೆ ವಿರುದ್ಧವಾಗಿ ಪಾಪ ಮಾಡಿದೆ ಅಂತ ಹೇಳಿ ಇವಾಗ ಎಲ್ಲರೂ ಹೇಳ್ರಿ, ಯಾರಿಗೆ? ಯೆಹೋವನಿಗೆ ನಾನು ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಇದರಲ್ಲಿ ಹೇಳುವಂತ ಮಾತನೆ ಕೀರ್ತನೆಗಳಲ್ಲಿ 51ನೇ ಅಧ್ಯಾಯ ನಾವು ಓದಿರೋ ಭಾಗ ಸೇಮ್ ಅದೇ. ಯಾವಾಗ ಬೆತ್ಸೇಬಾ ಹತ್ರ ಪಾಪ ಮಾಡಿದಾಗ ಆತನು ನಾತಾನನು ಬಂದು ಗದರಿಸುವಾಗ ಹೇಳುವಂತ ಮಾತೇನು ಗೊತ್ತಾ? ನನ್ನ ಮನಸ್ಸು ರಕ್ಷಣಾ ಆನಂದ ಕಳ್ಕೊಂಡು ಹೋಗ್ಬಿಡ್ತತ್ತ, ಅದಕ್ಕೋಸ್ಕರ ನನ್ನ ಮನಸ್ಸು ಸಿದ್ಧವಾಗೈತೆ ಅಂತ ಹೇಳ್ತಾನೆ ಮಾತು. ಕುಗ್ಗಿದ ಮನಸ್ಸು, ಜಜ್ಜಿ ಹೋದ ಮನಸ್ಸು ನೀನ್ ತಿರಸ್ಕರಿಸಕ ಅಂತ ಹೇಳಿಯಲ್ಲ, ಅಂದ್ರೆ ಅರ್ಥ ಗೊತ್ತಾ? ನಾನು ಒಪ್ಪಿಕೊಳ್ತೀನಿ, ನಾನು ಪಾಪ ಮಾಡಿನಂತ ಹೇಳಂತೆ. ಹಲ್ಲೆಲೂಯಾ. ನಾನು ಪಾಪ ಮಾಡಿನಂತ ಏನ್ ಮಾಡ್ತಾನ ದಾವಿದ? ಒಪ್ಪಿಕೊಳ್ತದ ಮಾತು. ನಿನ್ನ ಮನಸ್ಸು, ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಳ್ರಿ, ನಿನ್ನ ಮನಸ್ಸು ಪವಿತ್ರಾತ್ಮನ ಮೇಲೆ ಮನಸ್ಸು ಹೋಗ್ಬೇಕಂತಂದ್ರೆ, ದೇವರ ಮೇಲೆ ಮನಸ್ಸು ಹೋಗ್ಬೇಕಂತಂದ್ರೆ, ನಿನ್ನನ್ನು ಸೇವಕ ಇಲ್ಲಿ ನಿಂತ್ಕೊಂಡು ವಾಕ್ಯದಿಂದ ಗದರಿಸುವಾಗ, ವಾಕ್ಯದಿಂದ ಎಚ್ಚರಿಸುವಾಗ ನೀನು ಒಪ್ಪಿಕೊಳ್ತಿಯಂತೆ. ನಿನ್ ಮನಸ್ಸು ಒಪ್ಪಿಕೊಳ್ಳಲಾರದೆ ಹೋದ್ರೆ ಕಠಿಣವಾಗಿ ಮಾಡಿಕೊಳ್ತಿಯಂತೆ. ಒಪ್ಪಿಕೊಳ್ಳಲಾರದೆ ಹೋದ್ರೆ ತಿರುಗಿ ಬರ್ತದಂತೆ ನಮ್ಮ ಮನಸ್ಸು. ಏನಂತ? ನಾನೇನ್ ಪಾಪ ಮಾಡಿದ್ದೇನೆ ಈತ ನೋಡೇನ, ನಾನೇನ್ ಪಾಪ ಮಾಡಿದ್ದೇನೆ ಇವ ನೋಡ್ಯಾಳ, ನಾನ್ ಪಾಪ ಮಾಡಿದ್ದೇನೆ ಇವ್ರೇನು ನೋಡ್ಯಾಳ ಅಂತೇಳಿ ತಿರುಗಿ ಬರ್ತದಂತೆ. ತಿರುಗಿ ಬಿಡಬಾರ್ದು, ದೇವರ ಮುಂದೆ ಒಪ್ಪಿಕೊಳ್ಬೇಕು ದಾವಿದನ ತರ. ಆಮೇಲೆ ಹೇಳಿರುವಾಗೆಲ್ಲರೂ ಸಾರಿ ತಿರುಗಿ ಬಿಡಬಾರ್ದು. ತಿರುಗಿ ಬಿಡುವುದು ಶರೀರದ ಮೇಲೆ ಮನಸ್ಸಿಡುವವರು, ಒಪ್ಪಿಕೊಳ್ಳುವವರು ಪವಿತ್ರಾತ್ಮದ ಮೇಲೆ ಮನಸ್ಸಿಡುವವರು. ಹಲ್ಲೆಲೂಯಾ. ತಿರುಗಿ ಬಿಡುವ ಸ್ವಭಾವ ಐತಾ, ಒಪ್ಪಿಕೊಳ್ಳುವ ಸ್ವಭಾವ ಐತಾ? ದಾವಿದನು ಒಪ್ಪಿಕೊಂಡ್ರೊಳಗೆ ಬಾಯಿ ತೆರೆದು ಹೇಳಿಬಿಟ್ಟಿದ್ದಲ್ಲ, 4 ಕುರಿಗಳು ಕೊಡ್ಬೇಕಂತ ಹೇಳಿದ್ದಲ್ಲ. ಮೊದಲನೇ ಹುಟ್ಟಿದ ಮಗನಿಗಾಗಿ ಎಷ್ಟೋ ಪ್ರಯಾಸ ಪಟ್ಟು ಪ್ರಾರ್ಥನೆ ಮಾಡ್ದ. ಒಂದು ಮಗು ತೀರೋಯ್ತು. ಎರಡನೇನು ಅಮ್ಮನನ್ನು ತೀರೋದ, ಅಧ್ವನಿಯ ತೀರೋದ, ಅಬ್ಸಲೋಮನ ತೀರೋದ. ಎಷ್ಟು ಜನ ಆದ್ರು? 4 ಜನ ಆದ್ರು ಮಾತ್ರ. ತಿರುಗಿ ಬಿಡುವ ಸ್ವಭಾವ ಇಟ್ಕೊಳ್ಬಾರ್ದು. ಇಲ್ಲಿ ನಿಂತ್ಕೊಂಡು ದೇವರ ವಾಕ್ಯ ಖಂಡಿಸುವಾಗ, ಗದರಿಸುವಾಗ, ಎಚ್ಚರಿಸುವಾಗ, ನೀನು ಒಪ್ಪಿಕೊಳ್ಳುವಾಗ ದೇವರ ಕರುಣೆ ಕನಿಕರ ನಿನ್ನ ಮೇಲೆ ಬರ್ತದ ಮಾತು. ದಾವಿದನ ಕೈ ಬಿಟ್ಟ ದೇವರು ಕೈ ಬಿಡ್ಲಿಲ್ಲ. ಅದಕ್ಕೋಸ್ಕರ ಹೇಳ್ತಾನ, వీరికి నలిగిన హృదయము నీకు ఇష్టమైన యజ్ఞము కదా ప్రభువా. ನೀನು ಮುರಿದು ಹೋದ ಮನಸ್ಸನ್ನು ನೀನು ತಿರಸ್ಕರಿಸದಲ್ಲಪ್ಪ, ನೀನು ಇಷ್ಟಪಡ್ತಿಯಲ್ಲ. ಒಂದು ವೇಳೆ ನಿನಗೆ ಯಜ್ಞಗಳಲ್ಲಿ ಇಷ್ಟವಿಲ್ಲ ಅಲ್ಲ, ನನ್ನ ಮನಸ್ಸು ನಿನಗೆ ಯಜ್ಞವಾಗಿ ಮಾರ್ಪಡ್ಲಿ ದೇವ್ರೆ.
ನನ್ನನ್ನು ದಯವಿಟ್ಟು ಕ್ಷಮಿಸು, ನನ್ನನ್ನು ಮತ್ತೆ ಸ್ವೀಕಾರ ಮಾಡಿಕ, ಮತ್ತೆ ನಿನ್ನ ಮಗನಾಗಿ ನಿನ್ನ ಮಗಳಾಗಿ ಮಾಡಿಕೋ, ನಾನು ತಿಳಿಲಾರ್ದ ತಪ್ಪು ಮಾಡಿದ್ರೆ ಒಂದು ವೇಳೆ ನನ್ನನ್ನು ಕ್ಷಮಿಸು ಅಂತೇಳಿ ಒಪ್ಪಿಕೊಳ್ತಾನ ದಾವಿದ. ಅದಕ್ಕೋಸ್ಕರವೇ ದಾವಿದನ ಮನಸ್ಸು ಮುರಿದು ಹೋಗೈತ್. ಮಾತು ಬಹಳ ಜನ ಅಂತವಲ್ಲ, ನನ್ನ ಮನಸ್ಸು ಮುರಿದು ಹೋಗೈತಿ. ಎಲ್ಲರೂ ಗಮನ ಕಳ್ಸ್ಕೊಡ್ರಿ. ಇವಾಗ ಸ್ವಲ್ಪ ಸಮಯ ನಾನು ಬಿಟ್ಬಿಡ್ತೀನಿ. ಎಷ್ಟು ಹೇಳಿದ್ರು ಮಾತು ಕೇಳಲಾರ್ದ ಮಗ, ಎಷ್ಟು ಹೇಳಿದ್ರು ಮಾತು ಕೇಳಲಾರ್ದ ಹೆಂಡತಿ, ಎಷ್ಟು ಹೇಳಿದ್ರು ಮಾತು ಕೇಳಲಾರ್ದ ಗಂಡ ನಮ್ ಜೊತೆಗಿದ್ರೆ ಇದ್ರೆ ಏನು, ಇಲ್ದಿದ್ರೆ ಏನು ಅನ್ಕತ್ವಿ. ಯಾಕೆ ಗೊತ್ತಾ? ಇಬ್ರು ಜೊತೆಗಿದೀವಿ, ಆದ್ರೆ ಒಳಗಡೆ ಏನಿಲ್ಲ. ಇವಾಗ ಮಾತಾಡಿದ್ರೆ ಒಳಗಡೆ ಏನಿಲ್ಲ, ಮನಸ್ಸಿಲ್ಲ. ಮನಸ್ಸು ಮುರಿದೋಗೈತೆ ಅಂತ ಹೇಳ್ತಾರ ಮಾತು. ಇವತ್ತು ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ, ಅಂತ ಮನಸ್ಸು ಮುರಿದೋಗಿರೋ ಒಂದು ವೇಳೆ ಇಲ್ಲಿ ಕುತ್ಕೊಂಡಿದ್ರೆ ನನ್ನ ದೇವರು ಮುರಿದು ಹೋಗಿರೋ ಮನಸ್ಸುಗಳನ್ನು ಕಟ್ಟುವ ಮಾಡಿರೋದೇ. ನೀವು ಒಪ್ಪಿಕೋ. 147ನೇ ಕೀರ್ತನೆ 3ನೇ ವಚನ ಓದುವಾಗ, 147ನೇ ಕೀರ್ತನೆ 3ನೇ ವಚನ ಓದುವುದು. 147:3 ಮುರಿದ ಮನಸ್ಸುಳ್ಳವರ ಗಾಯಗಳನ್ನು ವಾಸಿ ಮಾಡ್ತಾನೆ. ಎಲ್ಲ ಗಮನ ಇಟ್ಕೊಳ್ರಿ ಪ್ರಿಯ ದೇವ್ರ ಮಕ್ಕಳೇ. ಕೈಗಾಗಿರುವ ಗಾಯ ಆಗ್ಲಿ, ಕಾಲಿಗಾಗಿರುವ ಗಾಯ ಆಗ್ಲಿ, ಕಾಲು ಕಟ್ಟಾಗ್ಲಿ, ಕಾಲು ರಕ್ತ ಬರ್ಲಿ, ಎಲುಬು ಮುರಿದೋಗ್ಲಿ, ಕಟ್ಟುವ ಮೆಡಿಸಿನ್ಸ್ ಐತಿ, ಕಟ್ಟುವ ಕಟ್ಟುಗಾರರ ಇಲ್ಲ. ಮೆಡಿಸಿನ್ಸ್ಗೆ ಎಕ್ಸ್ಟ್ರಾ ಇದ್ರೆ ಎಲ್ಲಿ ಎಲುಬು ಮುರ್ಬೇಕಂತ ಹೇಳ್ತಾರ, ಇಲ್ಲ ಅದಕ್ಕೆ ಕಟ್ಟಿ ಇಷ್ಟು ದಿನ ರೆಸ್ಟ್ ಅಂತ ಹೇಳ್ತಾರ. ಒಂದು ವೇಳೆ ದೇಹವೆಲ್ಲ ಬೆಂಡಾದ್ರೂ ಸರಿ ಮಾಡುವ ಮೆಡಿಸಿನ್ಸ್ ಐತಿ ಪ್ರಪಂಚದಲ್ಲಿ. ಮನಸ್ಸು ಮುರಿದೋದ್ರೆ ಕಟ್ಟುವ ಪ್ರಪಂಚ ಯಾರಲ್ಲ, ದೇವರು ತಪ್ಪ. ದೇವರ ತಪ್ಪ. ನೀನು ಮನಸ್ಸು ಮುರಿದೋದ್ರೆ ಕಟ್ಟುವರು ಯಾರಲ್ಲ ಪ್ರಪಂಚದಲ್ಲಿ. ಎಷ್ಟು ಮನಸ್ಸಿಟ್ಟು ಪ್ರೀತಿಸಿದೆ ಆ ಹುಡುಗಿನ ಅಂತ ಹೇಳ್ತಾರ ಮಾತು. ಎಷ್ಟು ಮನಸ್ಸಿಟ್ಟು ನಾನು ನಂಬಿದೆ, ನನ್ನ ಆಸ್ತಿ ಎಲ್ಲ ನಷ್ಟ ಮಾಡ್ಕೊಂಡೆ, ನಾನು ಆ ಹುಡುಗಿಗೋಸ್ಕರ ಏನೆಲ್ಲ ಕಳ್ಕೊಂಡೆ, ಆದ್ರೆ ನನ್ನ ಬಿಟ್ಟು ಇನ್ನೊಬ್ಬನ ಪ್ರೀತಿಸ್ಲು. ಆಗ ಇವಾಗ ನನಗೆ ಆ ಹುಡುಗಿ ಮೇಲೆ ಮನಸ್ಸು ಏನಾಗೈತೆ, ಮುರಿದೋಗೈತೆ ಅಂತ ಮಾತು. ಎಷ್ಟು ಪ್ರಯಾಸ ಪಟ್ಟೆ ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು, ನಮ್ಮ ಮನೆ ಗೌರವ ಕಾಪಾಡ್ಬೇಕಂತೇಳಿ ಎಷ್ಟು ಪ್ರಯಾಸ ಪಟ್ಟೆ ಅವ್ರಿಗೋಸ್ಕರ ಹಗಲು ರಾತ್ರಿ ದುಡಿದು ನನ್ನ ಕಷ್ಟೋಚಿತವ್ರಿಗೆ ನಾನು ದಾರವಾಗಿ ಒಯ್ದೆ ಅವ್ರಿಗೆ. ಆದ್ರೆ ನನ್ನ ಮನಸ್ಸು, ನನ್ನ ಮಗ ಮಾಡಿದ ತಪ್ಪಿಗೆ ಮನಸ್ಸು ಮುರಿದೋಗೈತೆ ಅಂತ ಹೇಳ್ತಾರ ಮಾತು. ನನ್ನ ಮಗಳಂದ್ರೆ ನನಗೆ ಇಷ್ಟ ಇಲ್ಲ, ಯಾಕೆ ಬರ್ತಾವೆ, ನನ್ನ ಮನಸ್ಸು ಮುರಿದೋಗೈತೆ ಅಂತ ಹೇಳ್ತಾರ ಮಾತು. ಮಗಳು ತಪ್ಪು ಮಾಡಿದಾಗ, ಮಗಳು ವಿರುದ್ಧವಾಗಿ ಕಾರ್ಯಗಳು ಮಾಡುವಾಗ, ಹೆಂಡತಿ ವಿರುದ್ಧವಾಗಿ ಕಾರ್ಯಗಳು ಮಾಡುವಾಗ, ಗಂಡ ವಿರುದ್ಧವಾಗಿ ಕಾರ್ಯಗಳು ಮಾಡುವಾಗ, ಸಂಬಂಧಿಕರ ವಿರುದ್ಧವಾಗಿ ಕಾರ್ಯಗಳು ಮಾಡುವಾಗ ಮನುಷ್ಯರ ಜೊತೆಗೆ ಮನಸ್ಸು ಒಂದಾಗಕ್ಕಲ್ಲ. ನಿನ್ನ ಮನಸ್ಸು ನನ್ನ ಮನಸ್ಸು ದೇವರು ಕಟ್ಲಾರ್ದೆ ಹೋದ್ರೆ ನಾವು ಚಿಕ್ಕ ಮಕ್ಕಳ ತರ ಆಗಿ ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಹಲೋ, ನಾವು ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಆರಾಧನೆ ಮಾಡ್ತಾ ಇರ್ಬೋದು ದೇವ್ರನ್ನ. ಎಲ್ಲರೂ ಒಂದೇ ಸಾರಿ ಕೂತ್ಕೊಂಡು ಆರಾಧನೆ ಮಾಡಿ ಹೋಗುವಾಗ ಪ್ರೈಸ್ ಕೊಡ್ಬೋದು, ಕೈಗೆ ಕೈ ಟಚ್ ಆಗೋದು. ನಿನ್ ಮನಸ್ಸು, ನೀನ್ ಪ್ರೈಸ್ ಕೊಡಾರ ಮನಸ್ಸು ಒಂದಾಗ್ಲಾರ್ದು ಹೋದ್ರೆ ಚಿಕ್ಕ ಮಕ್ಕಳ ತರ ಆಗ್ಲಿಕ್ಕೆ ಸಾಧ್ಯವಿಲ್ಲ ಯಾರು ಕೂಡ. ಅದಕ್ಕಂದ್ರೆ ಬೈಬಲ್ ಹೇಳ್ತದೆ, 100 ಕೀರ್ತನೆಗಳನ್ನು ಹೇಳ್ತಾನೆ, 118 ಕಡೆ 186ನೇ ಕೀರ್ತನೆಗಳು 11ನೇ ವಚನ ಓದೊಂದು ಸಾರಿ. 86ನೇ ಕೀರ್ತನೆ 11ನೇ ವಚನ. ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸಪ್ಪ, ನಿನ್ನ ಸತತೆಯನ್ನು ನನ್ನ ದೃಷ್ಟಿಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ನಾನು ನಿನ್ನ ನಾಮದಲ್ಲಿ ಭಯ ಭಕ್ತಿಯಿಂದಿರುವಂತೆ. ಎಲ್ಲರೂ ಹೇಳ್ರಿ ಏನ್ ಮನಸ್ಸು, ಎಲ್ಲರೂ ಹೇಳ್ರಮ್ಮ ಏನ್ ಮನಸ್ಸು. ಏಕ ಮನಸ್ಸು ಇಲ್ಲದೆ ಹೋದ್ರೆ ನಾವು ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮ ಬರಂಗಿಲ್ಲ. ಏಕ ಮನಸ್ಸು ಇಲ್ಲದೆ ಹೋದ್ರೆ ಗಂಡ ಹೆಂಡತಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಏಕ ಮನಸ್ಸು ಇಲ್ಲದೆ ಹೋದ್ರೆ ಇಬ್ಬರು ಸ್ನೇಹಿತರು ಕೊನೆಯವರೆಗೆ ಸ್ನೇಹ ಮಾಡಂಗಿಲ್ಲ. ಏಕ ಮನಸ್ಸು ಮನೆಯಲ್ಲಿ ಇಲ್ಲದೆ ಹೋದ್ರೆ ಯಾವಾಗ ಹೊರಗೆ ಹೋಗ್ಬೇಕು, ಯಾವಾಗ ದೂರ ಆಗ್ಬೇಕು, ಯಾವಾಗ ನಾವು ಒಬ್ರಿಗೊಬ್ರು ದೂರವಾಗಿ ಸರಿಬೇಕು. ಅದಕ್ಕೋಸ್ಕರವಲ್ಲ ಸಿನಿಮಾ ಆಕ್ಟರ್ಗಳು ಮೊನ್ನೆ ಮದುವೆ ಮಾಡ್ಕೊಂಡಿರುವವರು, ದೊಡ್ಡ ದೊಡ್ಡ ಕುಟುಂಬ ಅಂತ ಅನ್ನುವವರು. ಡಾಕ್ಟರ್ ರಾಜ್ಕುಮಾರ್ ಎಂತ ಫ್ಯಾಮಿಲಿ ರೀ, ಪ್ರಪಂಚಕ್ಕೆ ಅವ್ರ ಸಿನಿಮಾಗಳು ನೋಡಿ, ಅವ್ರ ಆಕ್ಷನ್ಗಳು ನೋಡಿ, ಅಸಲಿ ಬರಭೂಮಿಗಳು, ಬರಡಾದ ಭೂಮಿಗಳಲ್ಲಿ ಬೀಜ ಬಿತ್ತಿ ಎಷ್ಟೋ ಅವರು ಮಾದರಿಯನ್ನು ಕಂಡ್ರ. ಅವ್ರ ಕುಟುಂಬದಲ್ಲಿ ಡೈವರ್ಸ್ ಅಂತ ಕೇಳಿದಾಗ ಏನ್ ಅನಿಸತ್ತ? ಮೊನ್ನೆ ಮದುವೆ ಮಾಡ್ಕೊಂಡಿರುವಂತ ಹೊಸ ಆಕ್ಟರ್ಗಳು ಡೈವರ್ಸ್ಗೆ ಅಪ್ಲೈ ಮಾಡಿದಾಗ ಏನ್ ಅನಿಸತ್ತ? ಮನಸ್ಸು ಏನಾಗೈತೆ? ಮುರಿದೋಗೈತೆ. ಐಶ್ವರ್ಯ ಐತಿ, ಅಂದ ಐತಿ, ಅಧಿಕಾರ ಐತಿ, ಎಲ್ಲ ಐತಿ, ಇಬ್ಬರು ಕೂಡಿ ಬಾಳ್ಲಿಕ್ಕೆ ಮನಸ್ಸಿಲ್ಲ. ಅಸಲಿ ಮನಸ್ಸೇನಾಗೈತಿ?
ಮುರಿದೋಗೈತಿ. ಏನ್ ನೋಡಿ ಮೊದಲು ಸ್ನೇಹ ಮಾಡಿದ್ರು, ಏನ್ ನೋಡಿ ಜಟ ಕಟ್ಟಿದ್ರು, ಏನ್ ನೋಡಿ ಸ್ನೇಹ ಬೆಳೆಸಿದ್ರು, ಏನ್ ನೋಡಿ ನೀವು ಮಾತು ಕೊಟ್ಟಿದ್ರು, ಇವತ್ತು ಆ ಮನಸ್ಸು ಮುರಿದೋಗೈತಿ. ಮಾತು ಬೈಬಲ್ ಹೇಳ್ತದೆ, ದೇವ್ರೇ ನನಗೆ ಮನಸ್ಸು ಎರಡು ಬೇಡ, ಏಕ ಮನಸ್ಸು ಕೊಡಂತ ಹೇಳ್ತಾನ ಮಾತು. ಎದಕ್ಕಂದ್ರೆ ಎಲಿಯ ಬಂದು ಒಂದ್ಸಾರಿ ಸವಾಲ್ ಮಾಡ್ತಾನ, ಎಷ್ಟು ತನಕ ನೀವು ಎರಡು ಮನಸ್ಸುಳ್ಳವರಾಗಿರ್ತಾರೆ ಇವತ್ತೇ ನಿರ್ಣಯ ಮಾಡ್ರಂತ ಮಾತು. ನಾನು ನನ್ನ ಮನೆಯವರು ಯೋಚಿಸ್ತಾರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೀವಿ. ನೀವ್ ಯಾರನ್ನ ಸೇವಿಸ್ತೀರಿ, ಯಾರನ್ನ ಸೇವಿಸಬೇಕು ಅನ್ಕೊಂಡಿದ್ರಿ, ಇವತ್ತೇ ನೀವು ಡಿಸೈಡ್ ಮಾಡಿರ್ತೇನ. ದೇವ್ರ ಹತ್ರ ಏಕ ಮನಸ್ಸು ನನಗೆ ಕೊಡಂತ ಮಾತು. ಏಕ ಮನಸ್ಸು. ಇಬ್ರು ಬೇಸ್ ಒಳ್ಳೆ ಚೆನ್ನಾಗಿ ಸ್ನೇಹಿತರಾದ ಅನ್ಕೊಳ್ರಿ, ಅವ್ರ ಮನಸ್ಸು ಕುಗ್ಗಿ ಹೋದ ಮನಸ್ಸಾಗಿದ್ರೆ, ಅವ್ರ ಮನಸ್ಸು ಜಜ್ಜಿ ಹೋದ ಮನಸ್ಸಾಗಿದ್ರೆ, ಇಬ್ರು ಒಳ್ಳೆ ಸ್ನೇಹಿತರಾದ ಅನ್ಕೊಳ್ರಿ. ನಿಮ್ಗೊಂದು ವೇಳೆ ನೀವೇ ಒಳ್ಳೆ ಸ್ನೇಹಿತರ ಅನ್ಕೊಳ್ರಿ, ನಿಮ್ಮ ಮಧ್ಯದಲ್ಲಿ ಇನ್ನೊಬ್ಬ ಸ್ನೇಹಿತರು ಅನ್ಕೊಳ್ರಿ, ಇಲ್ಲ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಯಾರು ಅನ್ಕೊಳ್ರಿ. ಆದ್ರೆ ಯಾರಿಂದ ಸಮಯದಲ್ಲಿ ಆ ಸ್ನೇಹಿತನ ಹತ್ರ ಹೋಗಿ ನಿನ್ನ ಕುರಿತಾಗಿ ಇಷ್ಟು ಕೆಟ್ಟದಾಗಿ ಮಾತಾಡ್ತಾನೆ, ನಿನ್ನ ಕುರಿತಾಗಿ ಇಷ್ಟು ಕೆಟ್ಟದಾಗಿ ನಿನ್ನ ಬಗ್ಗೆ ಹೇಳ್ತಾನೆ ಅಂತಂದಾಗ ಆ ಸ್ನೇಹಿತನು ಒಂದು ವೇಳೆ ನನ್ನ ಸ್ನೇಹಿತ ಅಂತನಲ್ಲ, ನನ್ನ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಕ್ಕಲ್ಲ, ನನಗ್ ಗೊತ್ತಿಲ್ಲ ಅವನ ಮನಸ್ಸು ಅಂತ ಅನ್ಕೊಂಡಾಗ ಏನ್ ಮಾಡ್ತಾನಂದ್ರೆ, ನಾನು ಆತನ ಭೇಟಿ ಆಗ್ಬೇಕನ್ಕಂತಾನಂತೆ, ನಾನು ಆತನ ಹತ್ರ ಕಾಣ್ಬೇಕನ್ಕಂತಾನಂತೆ. ಒಂದು ವೇಳೆ ಹೇಳಿದ ಮಾತು ಕೇಳಿದ್ಕೊಳ್ಳೆ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿನ, ನಿನ್ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾನಂತ ಅಂದಾಗ ಆತನ ಮನಸ್ಸಲ್ಲಿ ಕೂಡ ನಾನು ಮೊದಲಿನ ಚೆನ್ನಾಗಿ ಕಳ್ತಿದ್ದೆ, ನನ್ನ ಬಗ್ಗೆ ಹಿಂಗ್ ಕೆಟ್ಟದಾಗಿ ಮಾತಾಡ್ತಾನಂತ ಅನ್ಕೊಳ್ತಿದ್ದೆ ಅಂತ ಅನ್ಕೊಳ್ಳುವಂತ ಮನಸ್ಸು ಶರೀರದ ಮೇಲೆ ಮನಸ್ಸಿಡುವ ಮನಸ್ಸು, ಪವಿತ್ರ ಆತ್ಮದ ಮೇಲೆ ಮನಸ್ಸಿಡುವ ಮನಸ್ಸಂತೆ. ಒಂದು ವೇಳೆ ಕೆಟ್ಟದಾಗಿ ಮಾತಾಡ್ತಿದ್ದನಾ ಇಲ್ಲ ಅಂತೇಳಿ ಗೊತ್ತಾಗ್ಬೇಕಂದ್ರೆ ಮೂರನೇ ವ್ಯಕ್ತಿ ಮಾತು ಕೇಳಿ ದೂರ ಆಗೋದಲ್ಲ, ಡೈರೆಕ್ಟರ್ ಆಗಿ ಹೋಗಿ ನನ್ನ ಬಗ್ಗೆ ಹಿಂಗ್ ಮಾತಾಡ್ತಿದ್ರೆ ನನ್ನ ದಯವಿಟ್ಟು ಕ್ಷಮಿಸು ಅಂತ ಹೋಗಿ ಯಾವಾಗ ಸಾರಿ ಕೇಳ್ತಾನೋ ಅವಾಗ ಆ ಸ್ನೇಹಿತನ ನೀನ್ ಯಾಕೆ ಸಾರಿ ಕೇಳ್ತದ್ಗಿ, ನನ್ನನ್ನು ನಿನ್ನನ್ನು ಅಲಿಸ್ಲಿಕ್ಕೆ ನಿನಗೆ ಯಾರು ಹೇಳಾರೋ ಅವರೇ ನನಗೆ ಕೂಡ ನಿನ್ ಬಗ್ಗೆ ಹೇಳಿರ, ಆದ್ರೆ ನನಗ್ ಗೊತ್ತು ನೀನ್ ಯಾರಂತ ಅಂತಂದಾಗ ಅವರು ಒಂದಾಗಿರ್ತಾರಂತೆ. ಹಲ್ಲೆಲೂಯಾ. ಸಾರಿ ಒಂದು ವೇಳೆ ಹೇಳಿದರ ಮಾತು ಮಧ್ಯದಲ್ಲಿ ಕೇಳಿ ದೂರ ಆಗಿರೋರು ಪ್ರಪಂಚದಲ್ಲಿ ಎಷ್ಟೋ ಜನರು, ಅವ್ರ ಗಂಡ ಹೆಂಡಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರಾಗಿರ್ಬೋದು, ಅಂತ ಮಾತು ಮಾತಾಡ್ರೆ ಇಲ್ಲ ನಿನ್ನ ಬಗ್ಗೆ ಇರ್ತೀರಿ. ಕುತ್ಕೊಂಡು ಯಾವಾಗಾದ್ರೂ ಮಾತಾಡಿರೋ ಸ್ನೇಹಿತರೆ, ಕುತ್ಕೊಂಡು ಯಾವಾಗಾದ್ರೂ ನೀನು ಕ್ಷಮಾಪಣೆ ಕೇಳಿದ್ಯಾ, ಸಾರಿ ಕೇಳಿದ್ಯಾ? ನಿನಗೆ ಕೃತಜ್ಞತೆ ಇದ್ರೆ ದಾವಿದ ಹೇಳ್ತಾನೆ, ನಾನ್ ತಪ್ಪು ಮಾಡಿದ್ದೀನಿ, ನನ್ನ ದಯವಿಟ್ಟು ಏನ್ ಮಾಡು, ಕ್ಷಮಿಸಂತಾನೆ. ದಾವಿದ ಯಾರ್ರಿ? ದಾವಿದಿಗೆ ಏನ್ ಕಮ್ಮೈತ್ರಿ? ದಾವಿದ ಈಸ್ ದ ಕಿಂಗ್, ಆತ ರಾಜ, ಆತನಿಗೆ ಪರಿಪಾಲಿಸಲಿಕ್ಕೆ ರಾಜ್ಯವೈತಿ, ಸೈನಿಕರಿದ್ದಾರೆ, ಆತನಿಗೆ ಬಂಗಾರ ಐತಿ, ಆಸ್ತಿ ಐತಿ, ಎಲ್ಲ ಐತಿ. ಒಬ್ಬ ಸಾಮಾನ್ಯವಾದ ಸೇವಕ ಬಂದ ಮಾತು ಹೇಳ್ಕೊಳ್ಳೆ, ನನ್ನನ್ನು ದಯವಿಟ್ಟು ಕ್ಷಮಿಸು, ನಾನು ಪಾಪ ಮಾಡಿದಂತ ಮಾತು. ನಾವು ನೀನ್ ಇಂಥ ತಪ್ಪು ಮಾಡ್ತದಿ ನೋಡಿ, ಹಿಂಗ ನೀನೇ ನನಗೆ ಹೇಳೋದು ಅಂತ ಮಾತು. ಅರ್ಥ ಆದ್ರೆ ಗೊತ್ತಾ, ಅಂತ್ಯವು ನಾಶನ ಅಂತ ಅರ್ಥ ಮಾತು. ಅವ್ರ ಹೊಟ್ಟೆಯೇ ಅವರಿಗೆ ದೇವ್ರ ಅಂತ ಅರ್ಥ ಮಾತು. ಅವರಿಗೆ ಪ್ರಪಂಚವೇ ಅವರಿಗೆ ಲೋಕ, ಪ್ರಪಂಚವೇ ಗೌರವವಾಗಿ ಕಾಣ್ತದೆ. ನನ್ ವೇಳೆ ನಿನ್ನನ್ನು ವಾಕ್ಯದಿಂದ ಎಚ್ಚರಿಸುವಾಗ, ವಾಕ್ಯದಿಂದ ಸರಿ ಮಾಡುವಾಗ ನೀನ್ ಸರಿಯಾಗ್ಲಾರ್ದೆ ಹೋದ್ರೆ ನಿನ್ನನ್ನು ಸರಿ ಮಾಡ್ಲಿಕ್ಕೆ ಯಾರಿಲ್ಲ. ಪ್ರೇದ್ರ ಮಗುವೆ, ಕೃತಜ್ಞತೆ ಉಳ್ಳ ಮನಸ್ಸೈತಾ, ತಿದ್ದಿಕೊಳ್ಳುವ ಮನಸ್ಸೈತಾ, ಸಿದ್ಧವಾದ ಮನಸ್ಸೈತಾ, ಕುಗ್ಗಿದ ಮನಸ್ಸೈತಾ, ಜಜ್ಜಿ ಹೋದ ಮನಸ್ಸೈತಾ? ನನ್ನ ದೇವರು ಮುರಿದು ಹೋದ ಮನಸ್ಸುಗಳನ್ನು ಗಾಯ ಕಟ್ಟುವನಂತ ಮಾತು. ಯೆಶಾಯ ಬರೆದ ಗ್ರಂಥ ಇದು 57ನೇ ಅಧ್ಯಾಯ 15ನೇ ವಚನ ಓದು ಒಂದ್ಸಾರಿ. ಯೆಶಾಯ ಬರೆದ 57ನೇ ಅಧ್ಯಾಯ 15ನೇ ವಚನ ಓದಪ್ಪ. ಶಾಶ್ವತ ಲೋಕದಲ್ಲಿ ನಿತ್ಯನಿವಾಸಿಯಾದ ಮಹೋನ್ನತನು ಹೀಗಾಗುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ನಾನು ಜಜ್ಜಿ ಹೋದ ದೀನ ಮನನೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು, ಜಜ್ಜಿ ಹೋದ ಮನಸ್ಸನ್ನು. ಹಲ್ಲೆಲೂಯಾ. ಬೇಕಾದಷ್ಟು ಊಟ ಇರ್ತದೆ, ಕೆಲಸ ಬೇಕಾದಷ್ಟು ಕಟ್ಕೊಳಕ ಬಟ್ಟೆಗಳು ಇರ್ತವೆ, ಬೇಕಾದಷ್ಟು ಹಾಕೊಳ್ಳಕ ಆಭರಣಗಳು ಇರ್ತವೆ, ಬೇಕಾದಷ್ಟು ಒಳ್ಳೆ ಶ್ರೀಮಂತಿಕೆತನ ಇರ್ತದೆ ಕೆಲವರು ಮನೆಗಳಲ್ಲಿ, ಎಲ್ಲ ಇರ್ತದೆ. ಆದ್ರೆ ಮನಸ್ಸು ಸರಿಗಿಲ್ದೆ ಹೋದ್ರೆ ಮುಖದಲ್ಲಿ ಏನಿರೋದಿಲ್ಲ ಅಂತ ಸಲಿ ಕಳನೇ ಇರೋದಿಲ್ಲ. ಎದಕ್ಕ ಏನೋ ಕಳ್ಕಂಡಿಗೆ ಅಂತ ಕುತ್ಕೊಂಡಿಗೆ ಏನ್ ಕಮ್ಮಿ ಐತಿ ನಿನಗೆ ಅಂತ ಹೇಳ್ತಿರ್ತಾರೆ ಕೆಲವರು. ಏನ್ ಕಮ್ಮಿಲ್ಲ, ಎಲ್ಲ ಹೆಚ್ಚೈತಿ. ಒಳಗಡೆ ಮನಸ್ಸು ಸರಿಗಿಲ್ಲ. ನಿನ್ ಮನಸ್ಸು ಸರಿಗಿಲ್ದೆ ಹೋದ್ರೆ ನಿನ್ ಸುತ್ತಲಿರುವ ಆಭರಣ, ವಸ್ತ್ರಗಳು, ವ್ಯಕ್ತಿಗಳು, ಊಟ ನಿನಗೆ ಸಂತೋಷ ಕೊಡಲಾರದು. ಪ್ರಿಯರ ಮಗಳೇ, ಯೆಶಾಯ ಇನ್ನೊಂದು ಮಾತಾಡ್ತಾನೆ, 61:1 ಹೇಳಪ್ಪ ಒಂದ್ಸಾರಿ. 61:1
ಅಲ್ಲೇ ಪಕ್ಕದಲ್ಲೇ ಇತ್ತು ನೋಡು. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರಬೇಕು ಅಭಿಷೇಕ ಮಾಡಿದ್ದಾನೆ. ಏನ್ ಮುರಿದವ್ರನ್ನ ಅಂದ್ರೇನು? ಮನಸ್ಸು ಮುರಿದವರನ್ನ ಕಟ್ಟುತ್ತಾನ ನನ್ನ ದೇವರು. ಬೈಬಲ್ ನಲ್ಲಿ ನೋಡ್ತೀವಲ್ಲ, ಎಲ್ಲರೂ ಕಲ್ಗಳು ತಗೊಂಡು ಹೊಡಿಲಿಕ್ಕೆ ಸಿದ್ಧವಾಗಿರುವ ಸ್ತ್ರೀನ ನೋಡ್ತೀವಲ್ಲ. ಏನಂತ ಹೇಳ, ಅಮ್ಮ ನಿನ್ನ ಯಾರೋ ಶಿಕ್ಷೆ ಮಾಡಿಲ್ಲ ಅಂತ ಕೇಳಿದಟ್ಲೆ ಆಯಮ್ಮನ ಮನಸ್ಸು ಏನಾಯ್ತಂದ್ರೆ ಮುರಿದು ಹೋಗಿತ್ತು. ದೇವ್ರಲ್ಲ, ನಾನು ಕೂಡ ನಿನಗೆ ಶಿಕ್ಷೆ ಮಾಡೋದಿಲ್ಲಮ್ಮ, ಹೋಗು, ನೀನ್ ಚೆನ್ನಾಗಿ ಬದುಕು, ಪಾಪ ಮಾಡ್ಬೇಡ ಅಂತ ಹೇಳ. ಅಲ್ಲೆಲ್ಲೂ ಹೇಳ್ರು ಸಾರಿ. ಒಂದು ವೇಳೆ ನಿನ್ನೆಲ್ಲರೂ ತಿರಸ್ಕಾರ ಮಾಡಿದಾರ, ಒಂದು ವೇಳೆ ನಿನ್ನೆಲ್ಲರೂ ಕೈ ಬಿಟ್ಟಿದ್ದಾರ, ಒಂದು ವೇಳೆ ನೀನು ಯಾರಿಗೆ ಬೇಡವಾದ ವ್ಯಕ್ತಿ ಆಗಿದ್ಯಾ, ನೀನು ಯೇಸುವಿನ ಬಳಿಗೆ ಬಂದು ನಿನ್ನ ಮನಸ್ಸನ್ನು ನೀನು ತಗ್ಗಿಸ್ಕೊಂಡ್ರೆ, ನಿನ್ನ ಪ್ರಾಣ ಆತ್ಮ ಹೃದಯವನ್ನು ದೇವ್ರ ಮುಂದೆ ಸಮರ್ಪಣೆ ಮಾಡಿದ್ರೆ, ನಾನು ದೇವ್ರು ಹೇಳ್ತಾನೆ, ನಿನ್ನ ಮನವನ್ನು ಮುರಿದ ಮನವನ್ನು ಏನ್ ಮಾಡ್ತಾನಂತೆ? ಗಾಯಗಳನ್ನು ಕಟ್ಟುವವನು ದೇವರು. ಎಷ್ಟು ನಂಬಿ ನಾನು ಮಾಡಿದೆ ನನ್ನ ಮಗನಿಗೋಸ್ಕರ, ಎಷ್ಟು ನಂಬಿ ನಾನು ಕಟ್ಟಿದೆ ನನ್ನ ಮಗನಿಗೋಸ್ಕರ, ಆದ್ರೆ ಇವತ್ತು ನನಗೆ ವಿರುದ್ಧವಾಗಿ ಅವನು ನಡೆಯುವಾಗ ನನ್ನ ಮನಸ್ಸು ಮುರಿದೋಯ್ತು ಅಂತ ಹೇಳಿ ತಾಯಿಯೇ ತಂದೆಯಲ್ಲಿ ಕೂತ್ಕೊಂಡಿದ್ರೆ, ನಾನು ದೇವ್ರು ಹೇಳ್ತಾನೆ, ನಿಮ್ಮ ಮನಸ್ಸುಗಳನ್ನು ಕಟ್ಟುತ್ತಾನೆ, ಮತ್ತೆ ನಿಮಗೆ ತಿರುಗಿ ಉಜ್ಜೀವನ ಮಾಡ್ತಾನೆ, ತಿರುಗಿ ನಿಮ್ಮ ಕುಟುಂಬದ ಸಂತೋಷ ಬರಲಾಗ ಮಾಡ್ತಾನ, ತಿರುಗಿ ನಿಮ್ಮ ಕುಟುಂಬದಲ್ಲಿ ಮತ್ತೆ ಉತ್ಸಾಹ ಗಾನ ಮಾಡಾಗ ಮಾಡ್ತಾನ. ಅದು ಮಾಡೋದು ಮನುಷ್ಯರಲ್ಲ, ಅದು ಮಾಡೋದು ದೇವರಾಗಿ ಬೈಬಲ್ ತಪ್ಪು ಮಾಡ್ತೀವಿ. ಮನಸ್ಸು ಮುರಿದೋಯ್ತಾ ಗಂಡ ಹೆಂಡತಿ ಮಧ್ಯದಲ್ಲಿ, ಮನಸ್ಸು ಮುರಿದೋಯ್ತಾ ಮಕ್ಕಳ ತಂದೆ ತಾಯಿಗಳ ಮಧ್ಯದಲ್ಲಿ, ಮನಸ್ಸು ಮುರಿದೋಯ್ತಾ ಸಂಬಂಧಿಕರ ಮಧ್ಯದಲ್ಲಿ, ಮತ್ತೆ ನನ್ನ ದೇವರು ಕಟ್ಟಿ ವಾಸ ಮಾಡಬಲ್ಲನ ಆತನ ಪ್ರಯೋಜನ ಮಾಡ್ತಾನೆ. ಲೋಕದ ಪ್ರಪಂಚದ ಜನರು, ಡಾಕ್ಟರ್ಗಳು ಎಲ್ಲರೂ ಗಾಯಗಳು ಕಟ್ಟಬಹುದು, ಮನಸ್ಸನ್ನ ಯಾರು ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಪ್ರಯೋಜನ ಮಕ್ಕಳೇ, ಯಾರು ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನನ್ನ ದೇವರು ಕಟ್ಟತನ ಮಾತು, ನನ್ನ ದೇವರು ಕಟ್ಟತನ ಮಾತು. ಕಟ್ಲಿಕ್ಕಾಗೆ ನನ್ನ ದೇವ್ರು ಏನ್ ಮಾಡ್ರಿ ಅಂತಂದ್ರೆ, ಮುರಿದ ಮನಸ್ಸುಳ್ಳವರು ನನಗಿಷ್ಟವಾದ ಯಜ್ಞ ಅಂತ ಹೇಳ ಮಾತು. ಲೂಕನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 7 10ನೇ ವಚನ ಓದು ಒಂದ್ಸಾರಿ. ಲೂಕನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 7 10ನೇ ವಚನ ಓದು. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತಂತ ಹೇಳಿ ನಿಮಗೆ. ಅಂದ್ರೆ ದೇವರ ಕಡೆಗೆ ತಿರುಗಲಾರ್ದವರು ಎಷ್ಟು ವಾಕ್ಯ ಕೇಳಿದ್ರು, ಎಷ್ಟು ಏನ್ ಮಾಡಿದ್ರು, ದೇವರ ಕಡೆಗೆ ತಿರುಗಲಾರ್ದವ್ರು 90 ಜನ ಇದ್ದಾರೆ. ಆದ್ರೆ ಒಬ್ಬ ಮನುಷ್ಯನು ದೇವರ ಕಡೆ ತಿರುಗಿದ್ರೆ ಪರಲೋಕದಲ್ಲಿ ಸಂತೋಷವಾಗ್ತದೆ ಅಂತ ಹೇಳಿ ಮಾತು. 10ನೇ ವಚನ ಓದಂಗೆ. 10 ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮ್ಗೆ ಏನ್ ಮಾಡ್ತದೆ ಹೇಳುತ್ತೇವೆ ನಂತರ. ಯಾರ ಕಡೆಗೆ ತಿರುಗಿಕೊಳ್ಳುವರು ಬೇಕು? ದೇವರ ಕಡೆಗೆ ತಿರುಗಿಕೊಳ್ಳೋರು ಬೇಕು. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಸಾಕು. ನೀತಿವಂತರಿಗೋಸ್ಕರ ಬರ್ಲಿಲ್ಲ ದೇವರು. ಇವಾಗ ಹೇಳ್ರಿ, ಯಾರಿಗೋಸ್ಕರ ಬಂದನ? ಪಾಪಿಗಳಿಗೋಸ್ಕರ ಬಂದನ. ದೇವ್ರ ಕಡೆಗೆ ತಿರುಗೋರ್ಗೋಸ್ಕರ ಬಂದನ. ದೇವರ ಕಡೆಗೆ ತಿರುಗಿ ಒಪ್ಪಿಕೊಳ್ಳೋರ್ಗೋಸ್ಕರ ಬಂದನ. ಅದಕ್ಕೋಸ್ಕರ ನಿನ್ನ ಮನಸ್ಸು ಹೆಂಗೈತಿ? ಸಿದ್ಧವಾಗೈತಾ? ನಿನ್ ಮನಸ್ಸು ಹೆಂಗೈತಿ? ಕುಗ್ಗಿ ಹೋಗೈತಾ? ನಿನ್ ಮನಸ್ಸು ಹೆಂಗೈತಿ? ಜಜ್ಜಿ ಹೋಗೈತಾ? ಬಾಧೆಗಳು ಅನುಭವಿಸಿ ಅಯ್ಯೋ ನಾನೆಲ್ಲ ಮಾಡಿದೆ, ಇವ್ರಿಗೋಸ್ಕರವೇ ಮಾಡಿದೆ, ಇವ್ರಿಗೋಸ್ಕರವೇ ದುಡಿದೆ, ಇವ್ರಿಗೋಸ್ಕರವೇ ತಂದಾಕ್ತೆ, ಆದ್ರೆ ನನಗೆ ಇವತ್ತು ಈ ಮನೆಯಲ್ಲಿ ಸ್ಥಾನ ಇಲ್ಲ ಅಂತೇಳಿ ಕುಗ್ಗಿ ಹೋಗೈತೆ ನಿನ್ ಮನಸ್ಸು? ಜಜ್ಜಿ ಹೋಗೈತೆ ನಿನ್ ಮನಸ್ಸು? ಜಾರಿ ಹೋಗೈತೆ ನಿನ್ ಮನಸ್ಸು? ನನ್ ದೇವರಿಗೆ ಏಕ ಮನಸ್ಸು ಕೊಡ್ಲಿ ಬಂತು. ಹಲ್ಲೆಲೂಯಾ. ನನ್ ದೇವ್ರ ನಿನ್ನ ಮನಸ್ಸನ್ನು ಮುರಿದ ಮನಸ್ಸನ್ನು ಕಟ್ಟಲಿ ನಿನ್ನ ಗಾಯಗಳನ್ನು. ಎದಕ್ಕಂದ್ರೆ ಪ್ರಪಂಚದಲ್ಲಿ ಗಾಯಗಳು ಕಟ್ಟುವವರಲ್ಲ, ಮನಸ್ಸನ್ನು ಕಟ್ಟುವವರು ಯಾರಿಲ್ಲ, ದೇವರೇ ಕಟ್ಟನ. ಆದ್ರೆ ದೇವ್ರ ಹೆಂಗ್ ಕಟ್ಟನ ಅಂತಂದ್ರೆ, ಅವ್ರ ಮನಸ್ಸು ನಿನ್ನ ಮನಸ್ಸು ಒಂದಾಗ್ಲಾರ್ದಾಗ ನಿಮ್ಮ ಮಧ್ಯದಲ್ಲಿ ಯಾರು ಬರ್ತಾಂದ್ರೆ ಪರಿಶುದ್ಧಾತ್ಮನ ಬರ್ತನ ಮಾತು. ಅಲ್ಲೆಲ್ಲೂ ಹೇಳೋದು ಸಾರಿ. ಎದಕ್ಕಂದ್ರೆ ವ್ಯಕ್ತಿಗಳು ಕಾಣ್ತಾರೆ, ಮನಸ್ಸು ಕಾಣದಿಲ್ಲ. ಯೇಸು ಕಾಣ್ತಾನೆ, ಪರಿಶುದ್ಧಾತ್ಮ ಕಾಣದಿಲ್ಲ. ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಿ ಪರಿಶುದ್ಧಾತ್ಮ. ಆಮೇಲೆ ಹೇಳ್ರಲ್ಲ ಸಾರಿ, ನಾನು ಹೇಳಕ್ ಅರ್ಥ ಆಗ್ತದ? ಗಂಡ ಹೆಂಡತಿ ಸ್ನೇಹಿತರು ಮನುಷ್ಯರಾಗಿ ಕಾಣ್ತಾರೆ. ಯೇಸು ಮನುಷ್ಯನಾಗಿ ಕಾಣ್ತಾ ಇದ್ದಾನೆ ಮಾತು. ಆತನು ದೇವರಾಗಿ ಮನುಷ್ಯನಾಗಿ ಕಾಣ್ತಾ ಇದ್ದಾನೆ ಮಾತು. ಶಿಷ್ಯರಿಗೂ ಯೇಸುವಿಗೂ ಸಂಬಂಧ ಇತ್ತು. ಎಲ್ಲಿವರೆಗೆ ಸಂಬಂಧ ಇತ್ತಂದ್ರೆ ಶಾರೀರಿಕವಾಗಿ ಸಂಬಂಧ ಇತ್ತು. ಯಾವಾಗ ಯೇಸು ಅವ್ರನ್ನ ಬಿಟ್ಟು ಸತ್ತು ಹೋದೋ, ಯಾವಾಗ ಅವ್ರನ್ನ ಅಗಲಿ ಹೋದೋ, ಇವರೆಲ್ಲರೂ ಭಯಪಟ್ಟು ಬಾಕ್ಲಕ್ಕೆ ಕೂತ್ಕೊಂಡಿದ್ರು. ಆದ್ರೆ ಪರಿಶುದ್ಧಾತ್ಮ ಅವ್ರ ಮೇಲೆ ಬರುವಾಗ ಮತ್ತೆ ಅವರು ರಾಜ್ಯವನ್ನು ಕಟ್ಟಲಿಕ್ಕೆ ಹೋದ್ರಂತೆ. ಹಲ್ಲೆಲೂಯಾ. ನಮ್ಮ ಮನಸ್ಸು ನಿಮ್ಮ ಮನಸ್ಸು ಕೂಡ ಅಷ್ಟೇ. ಒಂದೊಂದು ಸಾರಿ ನಮ್ಮ ಮಧ್ಯದಲ್ಲಿ ನಿಮ್ಮ ಮಧ್ಯದಲ್ಲಿ ಏರುಪೇರಾದಾಗ ಮಾತುಗಳ ಮಧ್ಯದಲ್ಲಿ ಮನಸ್ಸು ನೋವಾಯ್ತು ಅವ್ರು ಮಾತಾಡಿದಕ್ಕ.
ಮನಸ್ಸು ಒಡೆದೋಯ್ತು, ಮನಸ್ಸು ಚೂರು ಚೂರ ಆಯ್ತು ಅಂತ ಹೇಳ್ತಾರೆ ಮಾತು. ಆದ್ರೆ ಪರಿಶುದ್ಧಾತ್ಮ ಮತ್ತೆ ಆ ಮುರಿದ ಮನಸ್ಸನ್ನು ಕಟ್ಟುವ ಆತನಾಗಿದ್ದಾನೆ, ಕಟ್ಟುವ ದೇವರಾಗಿದ್ದಾನೆ. ಯಾವಾಗ ಅಂದ್ರೆ ನೀನ್ ದೇವರ ಹತ್ರ ಬಂದು ಒಪ್ಪಿಕೊಳ್ಳುವಾಗ, ನೀನ್ ದೇವರ ಕಡೆಗೆ ತಿರುಗುವಾಗ,